ಮಜಬಾ ಮಜ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೋದಕ್ಕೂ ಬಿಂಕ ತೋರ್ಸೋ ಲೇಡೀಸ್, ಹಲ್ಸೆಟ್ ಹಾಕೊಂಡು ಮನ್ಸಾರ ನಗೋ ಸೀನಿಯರ್ ಸಿಟಿಸನ್ಸ್, ಬೆದ್ದು ಬೆದ್ದು ನಗೋ ಕ್ಯೂಟ್ ಕ್ಯೂಟ್ ಕಿಡ್ಸ್. ನಿಮ್ಮೆಲ್ರನ್ನು ನಗ್ಸಕ್ ಬರ್ತಾರೆ ನಮ್ಮ ಆರ್ಟಿಸ್ಟ್. ಇನ್ಯಾಕ್ ತಡ, ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ಮು. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ಯಾವಾಗ್ಲೂ ನಗ್ನಗ್ತಾ ಅವಾಗ ಬುದ್ಧಿ ಹೇಳ್ತಾ ನಮ್ಮೆಲ್ಲರಿಗೂ ಸರಿಯಾದ ದಾರಿ ತೋರಿಸ್ತಾ ಇರುವಂತ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಸದಾ ನನಗೆ ಶ್ರೀರಕ್ಷೆಯಾಗಿ ನಿನ್ನಂತ ಟ್ಯಾಲೆಂಟೆಡ್ ಹುಡುಗ ನಮ್ಮ ಶೋ ಬೇಕು, ನೀನ್ ಬೆಳಿಬೇಕು, ನಿನ್ನ ಬೆಳವಣಿಗೆಗೆ ನಾನು ಏನ್ ಬೇಕಾ ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸ್ತಾ ಇರುವಂತಹ ಶ್ರುತಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ನಿರಂಜನ್, ಇವತ್ತು ನಮ್ ಶೋಗೆ ರಾಜ್ರು ಬರ್ತಾ ಇದ್ದಾರೆ. ಆಯ್ತು, ಬರ್ಲಿ ಬಿಡಿ. ಯಾರು, ಯಾವ ದೇಶದ ರಾಜ, ಏನ್ ಕತೆ ಹೇಳೋ ತನಕ ಸ್ವಲ್ಪ ಪೇಷನ್ಸ್ ಇಟ್ಕೋ. ಇವರು ಯಾವ ದೇಶದ ರಾಜರು ಅಲ್ಲ, ಇವರು ಸಿನಿಮಾದ ರಾಜರು. ಲೆಟ್ಸ್ ವೆಲ್ಕಮ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಹಾಗೆ ಪೃಥ್ವಿ ಆನ್ ಸ್ಟೇಜ್. ಮೊದಲಿಗೆ ಶ್ರೀಧರ್ ಸರ್ ಅಂಡ್ ಪೃಥ್ವಿ ಇಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಏನಿದು ರಾಜರು, ಏನು ಅರಮನೆ ಇಲ್ಲದೆ ಇದ್ರು, ಸೈನಿಕರು ಇಲ್ಲದೆ ಇದ್ರು, ಎಲ್ಲರೂ ಅವ್ರವ್ರ ಜೀವನದಲ್ಲಿ ರಾಜರಾಗಿರ್ತಾರೆ. ಅಂತ ಒಂದು ರಾಜರ ಕತೆ, ಅವ್ರು ರಾಜರಾಗ್ತಾರೋ ಲಾಸ್ಟ್ ಸೈನಿಕರಾಗ್ತಾರೋ ಅಥವಾ ಲಾಸ್ಟ್ ಪ್ರಜೆಗಳಾಗ್ತಾರೋ ಅನ್ನೋ ಒಂದು ನಿಟ್ಟಿನಂತ ಅದ್ಭುತವಾದ ಲವ್ ಸ್ಟೋರಿ ಗಿರೀಶ್ ಮೂಲಿಮನಿ ಅವರು ನಿರ್ದೇಶನ ಮಾಡಿದ್ದಾರೆ. ದಯವಿಟ್ಟು ಕರ್ನಾಟಕದ ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಈ ಚಿತ್ರವನ್ನು ನೋಡಿ ಆಶೀರ್ವದಿಸಬೇಕು. ಶೋಭಾ ಸರ್, ನೀವು ಹೇಳಿ, ಯಾವ ಅರಮನೆಯಲ್ಲಿ ಕೂತ್ಕೊಂಡು ಬರ್ದ್ರಿ ಲಿರಿಕ್ಸು? ಅದೇ ಅರಮನೆನೇ ಇಲ್ಲ ಅಂತ ಹೇಳ್ತಿದಾರಲ್ವಾ. ಸೊ ಇಲ್ಲಿ ನಮಗೆ ಒಂದು ರಸ್ತೆನೇ ಒಂದು ರಾಜ ಬೀದಿ, ಆಮೇಲೆ ನಮ್ಮ ಗಾಡಿಗಳೇ ನಮಗೆ ರಾಜರಥ. ಈ ರಾಜರು ಸಿನಿಮಾ ನಮ್ಮೆಲ್ಲರ ಒಂದು ಕನಸಾಗಿದೆ. ಸೊ ನಿಮ್ಮಲ್ಲಿಗೆ ನಾವು ಅದನ್ನು ತಂದು ಕೊಡ್ತಾ ಇದ್ದೀವಿ. ಹಾಗೆ ಈ ಮಜಾ ಭಾರತದ ಒಂದು ವೇದಿಕೆಯಲ್ಲಿ ಇವತ್ತು ನಾವು ಇಲ್ಲಿ ಕಾಣಿಸ್ಕೊಂಡಿರೋದು ನಿಜಕ್ಕೂ ನಮಗೆ ತುಂಬ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ರಾಜರು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಹಾಗೆ ಸಿನಿಮಾ ಬಗ್ಗೆ ಕೂಡ ತುಂಬಾ ಮಾತಾಡೋಣ. ನಿಮಗೋಸ್ಕರ ನಮ್ಮ ನಿರಂಜನ್ ದೇಶಪಾಂಡೆ ಅವರ ಒಂದು ಬೆನ್ನಿನ ಚರ್ಮದಿಂದ ಹೊಲ್ದಿರುವಂತ ಸೀಟ್ಗಳಿದೆ. ಶಿದಾರು, ಪ್ರೀತಿಸಿರೋ ಜೋಡಿಗಳನ್ನ ಒಂದು ಮಾಡೋದು ಎಂಥ ಒಳ್ಳೆ ಕೆಲಸ ಗೊತ್ತಾ? ಹೌದು, ಬಟ್ ಇವಾಗೆಲ್ಲ ಆತರ ಒಳ್ಳೆ ಕೆಲಸ ಮಾಡೋರು ಯಾರಿದ್ದಾರೆ? ಅದ್ರಲ್ಲೂ ಇವಾಗ ಯಾರು ಮಾಡ್ತಾ ಇದಾರಂತ ಕೆಲಸ? ನಮ್ಮ ಕಾರ್ತಿಕ್ ಇದಾನಲ್ಲ, ಬಾ 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 ಬಾ, ಪ್ರಾಣ ಬೇಕಾದ್ರೂ ಕೊಟ್ಟು ಪ್ರೀತಿಸಿರೋ ಜೋಡಿಗಳನ್ನ ಒಂದು ಮಾಡ್ತಾನೆ. ಅವನ ಸಮಾಜ ಸೇವೆನ ನೋಡ್ಕೊಂಡ್ ಬಂದ್ಮಾಡ. ಲೆಟ್ಸ್ ವೆಲ್ಕಮ್ ಕಿರಿ ಕಲಾಕಾಸ್ ಆನ್ ಸ್ಟೇಜ್. ಹಲೋ, ಏನು ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಕೊಲೆ ಮಾಡ್ಬಿಡ್ತೀಯಾ? ಲೇ, ನೀನ್ ಹಾಸ್ಪಿಟ್ಲಲ್ಲೇ ಹುಟ್ಟೋಳಾದ್ರೆ ಕೊಲೆ ಮಾಡೆ. ಲೇ, ನನಗೆ ಲವ್ ಅಂದ್ರೆ ಆಗಲ್ಲ, ಟ್ರೂ ಲವ್ ಮಾಡೋರ್ ಕಂಡ್ರೆ ಆಗಲ್ಲ. ನಾನು ಹುಡುಗ ಕಣೆ, ಎಷ್ಟು ಬೇಕಾದ್ರೂ ಲವ್ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಸರ್, ಈ ಪ್ರೀತಿ ಪ್ರೇಮ ಅಂತ ಅನ್ಯೂನ್ಯವಾಗಿರ್ತಾರಲ್ಲ, ಅವ್ರನ್ನ ಕಂಡ್ರೆ ನನಗಾಗಲ್ಲ. ಯಾರು ಅನ್ಯೂನ್ಯವಾಗಿರ್ತಾರೋ ಅವ್ರನ್ನ ಬ್ರೇಕಪ್ ಮಾಡೋದೇ ನನ್ನ ಕೆಲಸ. ತಲೆ ಕೂದಲು ನೋಡಿದ್ರೆ ಗೊತ್ತಾಗತ್ತೆ. ಆಲ್ರೆಡಿ 99 ಮಾಡಿದ್ದೀನಿ, ಇವಾಗ ಸೆಂಚುರಿ ಸ್ಟಾರ್ ಆಗ್ಬೇಕಂತ ಇದ್ದೀನಿ. ನನ್ನ ನೀನು ಎಷ್ಟು ಲವ್ ಮಾಡ್ತೀಯಾ? ಒಂದು 5-6 kg ಲವ್ ಮಾಡ್ತೀನಿ ಕಣೆ. ಅಷ್ಟು ಇಷ್ಟು ಅಂತ ಲೆಕ್ಕ ಇಟ್ಟಿಲ್ಲ ಕಣೆ. ನೋಡಿ, ಆ ಭೂಮಿ ಬಾನ್ನ ಇಷ್ಟಪಡುವಷ್ಟು, ಮೀನು ನೀರ್ನ ಇಷ್ಟಪಡುವಷ್ಟು, ರಾಗಿಣಿ ಸೀರೆನ ಇಷ್ಟಪಡುವಷ್ಟು, ಅದಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ ಕಣೆ. ಈ ಹುಡುಗರು ಮಾತಲ್ಲೇ ಮಂತ್ರಾಲಯ ತೋರಿಸ್ಬಿಡ್ತೀರಾ? ನಿನ್ನೆ ರಾತ್ರಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಪಾರ್ಕಿಗೆ ಬಾ ಅಂದಲ್ಲ, ಏನು? ಅದಾ, ಈ ರಥನ ನೋಡ್ಬೇಕು ಅನಿಸ್ತು, ಅದಕ್ಕೆ ಜಾತ್ರೆ ಇದೆ ಅಂತ ಗುಲ್ಲೆಬ್ಸಿದೆ. ಇಷ್ಟೇನಾ? ನಾನೇನೋ ಇವತ್ತು ಬ್ರೇಕಪ್ ಆಗತ್ತೆ ಅಂತ ಖುಷಿಯಲ್ಲಿ ಬಂದೆ. ನಾನಿವತ್ತು ತಾಳಿ ಕೊಟ್ಟ ಹುಮ್ಮಸ್ಸಲ್ಲಿ ಬಂದೆ. ಇವರಿಬ್ರು ಇಷ್ಟು ಅನ್ಯೂನ್ಯವಾಗಿರೋದು ನೋಡಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ಬ್ರೇಕಪ್ ಮಾಡ್ಬೇಕು. ರಾಗಿಣಿ, ಐ ಲವ್ ಯು. ಇಷ್ಟೇನಾ? ಇನ್ನೂ ಇದೆ, ಅದೆಲ್ಲ ಆಮೇಲೆ. ನೀ ಏನಾರು ಹೇಳು. ನಾನೇನ್ ಹೇಳಿ, ಬದ್ನೆಕಾಯಿ ಯಾವಾಗ ನೋಡಿದ್ರು ಅದೇ ಹಾಡು ಅದೇ ರಾಗ. ಇಲ್ಲಿ ನೋಡು, ಏನಾದ್ರು ಹೇಳೋಕಿದ್ಯೋ ಇಲ್ವೋ? ಸರಿ, ನಾನು ಹೋಗ್ಬರ್ತೀನಿ. ಸರಿ, ನಾನು ಹೋಗ್ಬರ್ತೀನಿ, ಬಾಯ್. ಲೇ,
ಏನ್ ಚೇಂಜ್ ಆದ್ರಿ ಏನಂತೆ, ಆದ್ರೆ ಈ ಹುಡುಗಿರು ಮಾಮೂಲಿ ಡೈಲಾಗ್ ಮಾತ್ರ ಚೇಂಜ್ ಆಗಿಲ್ಲ. ಹಾಯ್ ಬಾಯ್ನ ಲೀಜಿಗೆ ತಗೊಂಡಂಗ ಆಡ್ತಾರೆ. ಅಪ್ಪ ಅಮ್ಮ ಯಾಕ್ರಿ ಹೇಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಮೇಡಮ್, ಇಲ್ಲ ಅಂದ್ರೆ ಹಂದಿ ಒದರ್ದಂಗೆ ಯಾಕೋ ಅಳ್ತಾ ಇದೀಯಾ ಮತ್ತೆ? ಏನು ಇಲ್ಲ ಮೇಡಮ್, 2 ವರ್ಷದಿಂದ ನಾನೊಂದು ಪ್ರೀತಿ ಮಾಡ್ತಿದ್ದೆ. ಆ ಹುಡುಗಿ ಇದೇ ಪಾರ್ಕಲ್ಲಿ ಕೈ ಕೊಟ್ಲು. ದಿನ ಬಂದು ಇಲ್ಲೇ ಕೂರ್ತೀನಿ ಮೇಡಮ್. ನನ್ ಮುಂದೆ ಯಾರಾದ್ರೂ ಅನ್ಯೋನ್ವಾಗಿದ್ರೆ ನಂಗೆ ಹರ್ಟ್ ಆಗುತ್ತೆ ಮೇಡಮ್, ಹರ್ಟ್ ಆಗುತ್ತೆ. ಅವ್ರು ಯಾಕೆ ನಿಮ್ಮನ್ ಬಿಟ್ಟೋದ್ರು? ನಾನ್ ಚೆನ್ನಾಗಿಲ್ಲ ಅಂತೆ ಮೇಡಮ್. ಸರ್ ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಕಣೋ. ಅದೇಂಗ್ ಸುಮ್ನೆ ನೋಡ್ದೆ ಹೇಳ್ತೀರಾ? ನೋಡೇ ಹೇಳ್ಬೇಕನ್ನೋ ಸತ್ಯನಾ? ಸರಿ ನಾ ಹೋಗಿ ಬರ್ತೀನಿ. ಮೇಡಮ್ ಆಗಲ್ಲ ಮೇಡಮ್, ನೀವು ನನ್ ಬಿಟ್ಟು ಹೋಗ್ಬೇಡಿ. ಆ ಪ್ರೀತಿ ನಿಮ್ಗೆ ಖಂಡಿತವಾಗೂ ಸಿಗುತ್ತೆ. ಮಂಜ ನೀನೇನಾದ್ರು ಹೇಳೋ. ನೋಡಿ ಸರ್, ಅವಳು ಕಬ್ಬಣ ಆದ್ರೆ ಅದಕ್ಕೆ ತುಕ್ಕು ಹಿಡಿದಿರೋ ಸರ್ ನೀವು. ಸರ್ ಅವಳ ಪಾತ್ರೆ ಆದ್ರೆ ಅದಕ್ಕೆ ಹಿಡಿದಿರೋ ಜಿಡ್ಡು ಸರ್ ನೀವು. ಒಂದಾಗ್ತೀರಾ ಸರ್? ಒಂದಾಗ್ಲೇಬೇಕು ಸರ್ ನೀವು. ಇಲ್ಲ ಸರ್, ಅವ್ರು ಬರಲ್ಲ ಸರ್. ಅವ್ರು ಬಂದ್ರು ನನ್ ಜೊತೆ ಮಾತಾಡಲ್ಲ ಸರ್. ಇಲ್ಲಿ ನೋಡಿ, ಅಕಸ್ಮಾತ್ ಅವ್ರು ಇಲ್ಲಿಗೆ ಬಂದ್ರೆ ಏನ್ ಹೇಳ್ತಾಳೆ ಅಂತ ನಾನು ಹೇಳ್ತೀನಿ. ನನ್ನ ನಿಮ್ ಲವರ್ ಅನ್ಕೊಂಬಿಡಿ. ಏನೇ ಹೇಳ್ತಾ ಇದ್ದೀಯ ನೀನು? ಮಂಜ ಅವ್ರ ದುಃಖದಲ್ಲಿದ್ದಾರೆ, ಸುಮ್ಮನಿರೋ. ಇಲ್ಲಿ ನೋಡಿ ಸರ್, ನಿಮ್ಮ ಹೆಸರೇನು? ರಾಜು ಅಂತ. ರಾಜು. ಓಕೆ, ನಿಂತ್ಕೊಳ್ಳಿ. ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಿಲ್ಲ ರಾಜ್. ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ. ಅಯ್ಯೋ, ಹೇಳೇ ಹೇಳ್ತಾಳೆ, ನೋಡ್ತಾ ಇರಿ. ಇಲ್ಲ ಮೇಡಮ್, ಅವಳು ಇಲ್ಲಿಗೆ ಬರಲ್ಲ, ಹಂಗೆ ಹೇಳಲ್ಲ ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ಯಾಕೆ ನಂಗೆ ಡಕ್ ಡಕ್ ಮಾಡ್ತಾ ಇದ್ದೀರಾ? ಸಾರಿ ಮೇಡಮ್, ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಹೌದಲ್ಲ? ಓಕೆ ಓಕೆ, ಹಾಗಿದ್ರೆ ಇಲ್ಲಿ ಡಕ್ ಡಕ್ ಮಾಡಿ. ಯಾಕ್ರಿ ಹಿಡ್ಕೊಂಡು ಡಕ್ ಡಕ್ ಮಾಡ್ತಾ ಇದ್ದೀರಾ? ಇವಾಗ್ಲೂ ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಹೌದಲ್ಲ, ಹಾಗಿದ್ರೆ ಗಟ್ಟಿ ಹಿಡ್ಕೊಂಡು ಡಕ್ ಡಕ್ ಮಾಡಿ. ಅದು ಲವರ್ ಅನ್ಕೊಂಡ್ ಕೊಟ್ಟಿರ್ಬೇಕು ಅಲ್ವಾ ಬಾಸ್? ಲವರ್ಗೆ ಅಲ್ಲಿ ಕೊಡ್ಬಾರ್ದು ಬಾಸ್. ಇಲ್ಲಿ 2 ಎಮ್ಮೆ ತುಟಿ ಇದಾವಲ್ಲ, ಇಲ್ಲಿ ಕೊಡ್ಬೇಕು. ನೀನ್ ನನ್ನ ಮೇಲೆ ಟೋಟ್ ಮಾಡ್ತಾ ಇದೀಯ. ಕಣೆ. ನೋಡಿ ಪ್ಲೀಸ್, ಹೀಗೆಲ್ಲ ಅಪ್ಪ ಅಮ್ಮ ಅಂತ ಬೇಜಾರು ಪಡ್ಕೋಬೇಡಿ. ಅವಳು ನೆನ್ಪು ಮಾಡ್ಕೊಂಡು ತಲೆ ಹುಳ ಬಿಡ್ಕೋಬೇಡಿ. ಒಂದ್ ಕೆಲಸ ಮಾಡಿ, ನನ್ನ ನಂಬರ್ ತಗೊಂಬಿಡಿ. 2 ನಂಬರ್ ಕೊಡಕ್ಕೆ 2 ವರ್ಷ ಮಾಡಿದ್ದಲ್ಲೇ ನಂಗೆ. ಮಂಜ ಸುಮ್ನಿರೋ, ಅವ್ರ ದುಃಖದಲ್ಲಿದ್ದಾರೆ. ತಗೊಳ್ಳಿ, ನಿಮ್ಗೆ ಅವಳು ನೆನಪಾದಾಗೆಲ್ಲ ನನಗೆ ಕಾಲ್ ಮಾಡಿ, ಸಮಾಧಾನ ಮಾಡ್ತೀನಿ. ಮಂಜ ಬರೋ ಹೋಗೋಣ. ಬಂತೆ ನಡಿ. ಹೋಗ್ತಾಳ ಬಿಡ. ಮಿಸ್ಟರ್ ಓವರ್ ಆಕ್ಟರು, ನಮ್ಮ ಹುಡುಗಿ ನಂಬರ್ ಕೊಟ್ಲು ಅಂತ ಪದೇ ಪದೇ ಫೋನ್ ಮಾಡಿ ನುಲಿತಾ ಇದ್ರೆ ಚೆನ್ನಾಗಿರಲ್ಲ. ಹೆಂಗ್ ಗುರುಪ್ ಬೀಳುತ್ತಂದ್ರೆ ಮುಖದ ಮೇಲೆ 10 ಸ್ಟಿಚ್ ಬೀಳುತ್ತೆ. ಹೇಯ್, ಇಂಥ ಡೈಲಾಗ್ 1000 ಕೇಳಿದೀನಿ ಕಣ, ನೀನ್ ನಂಬಿಕೊಂಡಿರೋ. ನಂಗೆ ಗೊತ್ತಿತ್ತು ಕಣ ನೀನ್ ಇಂಥ ಕಚಡ ಬುದ್ಧಿ ಇರೋನಂತ. ಪಾಪ ಅವಳು ಸಹಾಯ ಮಾಡೋಣಂತ ಬಂದ್ರೆ ಸಂಸಾರ ಮಾಡುವಷ್ಟು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತೀಯಲ್ಲೋ. ಇದನ್ನೆಲ್ಲ ಕೇಳಕ್ ನೀನ್ ಯಾವನ? ಅವಳ ಲವರು ಕಣ. ಗಂಡ ಅಲ್ಲ ತಾನೆ. ಕಣ್ಣಿದೆ ಅಂತ ಬಿಟ್ಟಿ ಕನ್ಸ್ ಕಾಣ್ಬೇಡ. ಅದು ನನ್ ತೋಟದಲ್ಲಿರೋ ಹೂವು ಯಾರ್ ತೋಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಣ, ಯಾರು ಮುಡಿಲಿದೆ ಅನ್ನೋದು ಇಂಪಾರ್ಟೆಂಟ್. ಹಂಗಂದ್ರೆ ಈಗ ಅವಳನ್ನ ಪಟಾಯಿಸ್ಕೋತೀಯಾ? ಅರ್ಧ ಗಂಟೆಲಿ. ನಮ್ದು ಟ್ರೂ ಲವ್ ಕಣ, ದಮ್ಮಿದ್ರೆ ಪಟಾಯಿಸ್ಕೊಳ. ಮೇಡಮ್, ನೀವು ಬಿಟ್ಟೋದಲ್ಲಿಂದ ನಂಗೆ ತಡ್ಕೊಳಕ್ ಆಯ್ತಾ ಇಲ್ಲ ಮೇಡಮ್. ದಯವಿಟ್ಟು ಬಂದ್ಬಿಡಿ ಮೇಡಮ್, ಅವಳು ಮತ್ತೆ ನೆನಪಾತಾಳೆ. ನಾಯಿ ನನ್ನ ಮಗನೇ, ತಿರ್ಗಾ ಯಾಕೋ ಅವಳು ಬರಕ್ ಹೇಳ್ದೆ? ನಿನ್ ತೋಟದ ಹೂ ಅಂದ್ಯಲ್ಲ, ಹೆಂಗ್ ಕೀಳ್ತೀನಿ ನೋಡ್ತಾ ಇರು. ನಮ್ದು ಟ್ರೂ ಲವ್ ಕಣ, ಬೇಕಾದ್ರೆ ಟ್ರೈ ಮಾಡು. ಟ್ರೈ ಎಲ್ಲ ನಮ್ಮ ಇಷ್ಟಿಲ್ಲ ಕಣ, ಏನಿದ್ರು ಶೋನೆ. ನಿನ್ಗಷ್ಟು ಡೌಟ್ ಇದ್ರೆ ಆ ಮರದಿಂದ ನಿಂತ್ಕೊಂಡು ಲೈವ್ ಶೋ ನೋಡು ಬಂಗಾರಿ. ಆಯ್ತು, ಅದೇನ್ ಕಿಸಿತೀವ ನೋಡ್ತೀನಿ. ಯಾಕ್ರಿ ಅಪ್ಪ ಅಮ್ಮ ಕುತ್ಕೊಳ್ಳಿ. ಅಪ್ಪ ಅಮ್ಮ ಯಾಕ್ರಿ ತಿರ್ಗಾ ಅಳ್ತಾ ಇದ್ದೀರಾ? ನೀವು ನನ್ನ ಬಿಟ್ಟೋದಳಿಂದ ಅವಳು ಮತ್ತೆ ನೆನಪಾಗ್ತಾ ಇದ್ದಾಳೆ ಮೇಡಮ್. ನೀವು ನನ್ನ ಜೊತೆ ಇರಿ ಮೇಡಮ್. ಪ್ರೀತಿ ಅನ್ನೋದು ಮೈಮಂದಿರೋ ಹುಣ್ಣಿನ ತರ, ವಾಸಿ ಆದ್ರೆ ಕೆರಿಯುತ್ತೆ, ವಾಸಿ ಆಗಿದ್ರೆ ಕೊರಿಯುತ್ತೆ. ಇವಾಗ ಒಂದು ಕೆಲಸ ಮಾಡೋಣ. ಮಾಡೋಣ. ನೀವು ಬರ್ಕೊಡಿ, ನಾನು ಹೇಳ್ತೀನಿ. ಅದು
ಪ್ಲೀಸ್. ಓಕೆ. ಇವತ್ತು ಬೆಳಿಗ್ಗೆ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಈ ಪಾರ್ಕಲ್ಲಿ ನೋಡಿದೆ. ನೋಡ್ಬಿಟ್ಟ ನೋಡಿದ ತಕ್ಷಣ ನೀವು ನಂಗೆ ಇಷ್ಟ ಆಗ್ಬಿಟ್ರಿ. ಆಗೋಗುತ್ತೆ ಕಣೋ. ಈ ಭೂಮಿಲಿ ನಿಮ್ಮನ್ನು ಹೋಲೋ ಇನ್ನೊಂದು ಹುಡುಗಿ ಇಲ್ಲ ಅಂತ ಗೊತ್ತಾಯ್ತು ಮೇಡಮ್. ಯಾಕೆ ಹೇಳ್ತಾ ಇದ್ದೀರಾ? ಮತ್ತೆ ಏನಾಯ್ತ್ರಿ? ನೋಡಿದ್ರೆ ಅವಳು ಒಪ್ಕೊಳಲ್ಲ ಮೇಡಮ್. ಹಾಗಾದ್ರೆ ನಾನು ಹೇಳ್ತೀನಿ, ನೀವು ಬರ್ಕೊಳ್ಳಿ. ಓಕೆ. ಹ? ಚಿನ್ನ, ಒಂಚೂರು ಜೋರು ಹೇಳಿ ಮೇಡಮ್. ಚಿನ್ನ, ಚಿನ್ನಾನ ಇವತ್ತೇಕೋ ನೀ ನನಗೆ ತುಂಬಾ ಇಷ್ಟವಾದೆ. ನನ್ನ ಹಳೆ ನೆನಪನ್ನೆಲ್ಲ ಮರೆಸಿ ನನ್ನ ಮನಸ್ಸಲ್ಲಿ ಹೊಸ ಭಾವನೆ ಅರಳಿಸಿದೆ. ಏನು ಅನಿಸ್ತೆ? ಭಾವನೆ ಅರಳಿಸಿದೆ. ಇನ್ನೋಡು, ನನ್ನ ಹಳೆ ಪ್ರೀತಿನೆಲ್ಲ ಮರೆತು ಈ ನಿನ್ನ ಹೃದಯನ ನಿನ್ಗೆ ಕೊಡ್ತಾ ಇದ್ದೀನಿ. ಬರ್ಕೊಂಡ್ರೆ ಓಕೆ ಮೇಡಮ್. ಇದನ್ನ ಅವಳಿಗೆ ಕೊಟ್ಬಿಡಿ, ಖಂಡಿತ ಒಪ್ಕೊಳ್ತಾಳೆ. ನಾನು ಹೋಗಿ ಬರ್ತೀನಿ, ಬ್ಯಾಗ್ ಕೊಡಿ. ತಗೊಳ್ಳಿ ಮೇಡಮ್. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಏನ್ ಕೇಳಿ? ನೀವು ನಿಮ್ಮ ಹುಡುಗನ ಎಷ್ಟು ಲವ್ ಮಾಡ್ತೀರಾ? ತುಂಬಾ ಇಷ್ಟಪಡ್ತೀನಿ. ನೀವು ಇಷ್ಟೆಲ್ಲ ಇಷ್ಟಪಟ್ರು ಅವನಿಗೆ ಯಾಕೆ ನಿಮ್ಮ ಮೇಲೆ ಡೌಟು? ನಿಮ್ಮ ಮೇಲೆ ಡೌಟ್ ಬಂದು ಅವ್ನು ನಿಮ್ಮನ್ನ ಫಾಲೋ ಮಾಡ್ಕೊಬಂದು ಈ ಪಾರ್ಕಿನ ಮರದ ಹಿಂದೆ ನಿಂತಿದ್ದಾನೆ ಮೇಡಮ್. ಸತ್ಯ ತೋರಿಸ್ತೀನಿ, ಬನ್ನಿ ಬನ್ನಿ ಮೇಡಮ್, ನೋಡಿ. ಅದು ರಾಗಿ, ಅದು ಕೇಳೇನೆ. ನಿನ್ನದೇ ನನ್ನ ಹತ್ರ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಆ ಹೃದಯನ ಕಿತ್ತಿ ಬಿಸಾಕ್ಬಿಟ್ಟೆ ನೀನು. ಹಂಗಲ್ಲ ಕಣೆ, ನಾನು ಏನು ಹೇಳದ್ ಕೇಳ, ಅವ್ನು ಆಟ ಆಡ್ತಿದ್ದಾನೆ. ಹೂ ಅನ್ಕೊಂಡಿರ್ತೇವೆ, ಹಾವ್ರಾಣಿ ನೀ ನನ್ನ ಮಾತಾಡ್ಸ್ಬೇಡ, ನೀವು ಹೋಗೆ. ಅಯ್ಯೋ ನನ್ನ ಪ್ರೀತಿ ಶವಾಚಿಗೆ ಏರಿದೆ, ಪ್ರಿಯತೆ ಜೊತೆ ಕಥೆ ಮುಗಿದಿದೆ. ರಾಗಿ, ಸಾರಿ ಕಣೆ. ಮರಿಬೇಡ ನನ್ನ, ಮರೆತರೆ ಸಾವು ಚೆನ್ನ. ಮಂಜ, ಸಾರಿ ಕಣ, ನಿನ್ ಮೇಲೆ ಡೌಟ್ ಪಟ್ಬಿಟ್ಟೆ. ಡೌಟ್ ಪಡಲ್ಲೇ ಪ್ರೀತಿ ಇರೋದಂತ ನಿಂಗೆ ಗೊತ್ತಿಲ್ವೇನೆ? ಅದಕ್ಕೆ ಹೊಡಿತೀಯ? ಇಲ್ಲಿ ನೋಡಿ ಸರ್, ಆ ಲೆಟರ್ನ ಅವಳಿಗೆ ಕೊಟ್ಬಿಡಿ, ಅವಳು ಖಂಡಿತ ಒಪ್ಕೊಳ್ತಾಳೆ. ಇಲ್ಲಿ ನೋಡಿ, ಖಂಡಿತ ಒಪ್ಕೊಳ್ತಾಳೆ. ಮಂಜ, ಹೋಗೋಣ. ಆಯ್ತು. ಲೇ ಮಿಸ್ಟರ್ ಓವರ್ ಆಕ್ಟರ್, ಅಳೋದಲ್ಲ ಕಣ ಲವ್. ಪ್ರೀತಿ ಅಂದ್ರೆ ನಂಬಿಕೆ, ಅದನ್ನ ಬೆಳೆಸ್ಕೊ. ಕೂತ್ಕೊಂಡು ನಾಯಿ ತರ ಓದಿರ್ತಾನೆ. ಇಲ್ಲ, ನಾನು ಸೋಲ್ಬಾರ್ದು. ಈ ಪ್ರೀತಿನ ಹೆಂಗಾದ್ರೂ ಮಾಡಿ ದೂರ ಮಾಡಬೇಕು. ಏನ್ ಮಾಡ್ಲಿ? ಬಂ ಬಂ ಪೋಲೇನಾ? ಹಲೋ, ಜೈ ಹಾಕಟ ಕಟ ಲಟ್ಪಟ್ ಐಸ್ ಕ್ರೀಮ್ ಸ್ವಾಹ. ಸರ್, ಫೋನ್ ಮಾಡಿ ಕರ್ಸಿತ್ ನನ್ನೇನಾ ಸರ್? ನಿನ್ನೆ ಕಣ, ಅದೇನು ಸರ್ ಇದು ಪೌಡ್ರು ಸರ್, ಪೌಡ್ರು. ಏಯ್, ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ಬೇಕು. ಆಯ್ತು ಸರ್, ಮಾಡ್ತೀನಿ. ನೋಡು, ಅಲ್ಲಿ ಬರ್ತಾವ್ರಲ್ಲ, ಅವ್ರ ಎದುರುಗಡೆನೆ ಆಕ್ಟಿಂಗ್ ಮಾಡ್ಬೇಕು. ಆಯ್ತು ಸರ್, ಆಯ್ತು ಸರ್. ಓಕೆ, ಅಲ್ಲೋಗಿ ನಿಂತು. ಜೈ ಹಾಕಟ ಕಟ ಲಟ್ಪಟ್ ಐಸ್ ಕ್ರೀಮ್ ಸ್ವಾಹ. ಲೇ ರಾಗಿ, ಆ ನಾಯಿ ನನ್ ಮಗ ಏನ್ ಹೇಳಿದ್ರು ನಂಬೇಡ ಕಣೆ. ಅಪ್ಪ ಅಮ್ಮ, ಯಾಕ್ರಿ ಒಳ್ಳೆ ಸತ್ತು ಮನೇಲಿ ಅತ್ತಂಗ್ ಅಳ್ತಾ ಇರ್ತೀರಾ? ಯಾರಿ ಹಂಗಂದಿದ್ ನಿಮ್ಗೆ? ಜೈ ಹಾಕಟ ಕಟ ಲಟ್ಪಟ್ ಐಸ್ ಕ್ರೀಮ್ ಸ್ವಾಹ. ಇಂಥವ್ರೆಲ್ಲ ಹೇಳಿದ ಕೂಡಲೇ ಅದು ಸತ್ಯ ಆಗ್ಬಿಡತ್ತಾ? ಮೇಡಮ್ ಅವ್ರು ಹೇಳಿದೆಲ್ಲ ಸತ್ಯ ಆಗುತ್ತೆ. ಮೊಗದಲ್ಲಿ ಹಾಲ್ನಗೆ, ಕಣ್ಣಲ್ಲಿ ಕಿಡಿಕಾಂತಿ, ಇವಳ ಬಳುಕುವ ನಡು ಬರಹವನ್ನು ನೋಡುತ್ತಿದ್ದರೆ ನನ್ನ ಎದೆಯಲ್ಲಿ ಜ್ವಾಲಾಮುಖಿನಿ ಎತ್ತುತ್ತೈತಲ್ಲ. ನಿನ್ನ ನಡು ಬರಹದಲ್ಲಿ ನಿನ್ನ ಪ್ರೀತಿಯೇ ನಿನಗೆ ಮುಳುವಾಗಲಿದೆ ಎಂದು ಬರೆದಿದೆಯಲ್ಲ ಬಾಲೆ. ನಿನ್ನ ಪ್ರೀತಿ ಜ್ವಾಲಾಮುಖಿ ಅಂತ ನಿನ್ನ ಜೀವನವನ್ನು ಕೊತ 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 ಕೊತಾನೆ ಕುದಿಸುತ್ತದೆ ತಾಯೇ. ಹೊಸ ಸ್ಕೆಚ್ ಆಗ್ತಾ ಇದೆಯಲ್ಲೋ ಸ್ವಾಮಿ. ನಾನು ಪ್ರೀತಿ ಮಾಡ್ತಿರೋ ಹುಡುಗ ಇವನಲ್ಲ ಸ್ವಾಮಿ. ಮಂಜ ಬಾರು, ಇವನು. ಅನಿಷ್ಟ ನಕ್ಷತ್ರ, ಬಾಳಲು ಯೋಗ್ಯವಲ್ಲದ ಜಾತಕ ಫಲ, ಕೊಳೆ ತುಂಬಿದ ಕಳೆ ಇಲ್ಲದ ಮುಖ ಇದು. ಫರ್ಗೆಟ್ ಹಿಮ್. ಇವನಿಗೆ ಬೇರೆ ಕನ್ಯೆಯ ಜೊತೆ ಅಕ್ರಮ ಸಂಬಂಧ ಇದೆ ಬಾಲೆ. ಸುಳ್ಳು ಹೇಳ್ತಿದ್ದಾನೆ ಕಣೆ. ನೀನ್ ಮಾಡೋದಲ್ದೆ ನನಗೆ ಹೇಳ್ತೇನೆ. ನೀನ್ ನನ್ನ ಮಾತಾಡ್ಸ್ಬೇಡ ಕಣೆ. ಓಕೆ. ಅಯ್ಯೋ ನನ್ನ ಪ್ರೀತಿ ಶವಾಚಿಗೆ ಏರಿದೆ, ಪ್ರಿಯತೆ ಜೊತೆ ಕಥೆ ಮುಗಿದಿದೆ. ಸ್ವಾಮೀಜಿ, ನನ್ನ ಯಾಕೆ ಕರೆದಿರಿ? ಕೋಲಾಟ ಆಡಕ್ಕೆ. ಅಲ್ಲಿ ಆಕ್ಟಿಂಗ್ ಮಾಡಿ ಹೋಗು, ಆಕ್ಟಿಂಗ್ ಮಾಡೆ. ಲೇ ಚೀಟರ್, ಲೇ ಚೀಟರ್! ನಾನಾ? ನೀನೆ. ಅವ
ಕೈ ಕೊಟ್ಟೋದನು ಇಲ್ಲಿವರೆಗೂ ಬಂದಿದ್ಯೇನು? ಲೇ ನಾಯಿ, ಇವಳನ್ನ ಯಾಕೋ ಕಳಿಸ್ತೆ? ಇವಳನ್ನ ನಾಳೆ ಡೋವು ಕಣೋ. ಅರ್ಧ ಗಂಟೆ ಮುಂಚೆ ಫೋನ್ ಮಾಡಿ ಇನ್ನೊಂದ್ಸತಿ ಸಿಕ್ಕಿದ್ರೆ ಕೊಲೆ ಮಾಡ್ತೀನಿ ಅಂದಿದ್ದು ಕಡಲೆ. ಬಿಡು ಆ ಚಿಲ್ಡ್ರೇನ, ನೋಡು ಈ ಬಂಧನ ಇಲ್ವಾ ಅವನ ಮುಖದಲ್ಲಿ ರಾಜ ಕಳೆನ. ಯುದ್ಧವನ್ನು ಗೆದ್ದು ಬಂದಂತಹ ರಾಜ ಕಳೆ ಇವನ ಮುಖದಲ್ಲೇ ಕಳಕಳನೆ ಹೊಳಿತಾ ಇದೆ. ನೋಡು ಮುಖ, ನೋಡು ಮುಖ ನೋಡು. ಬಿಡು ಬಿಡ. ಲೇ ತರ್ಬೇಸಿ ನಾಯಿ, ನನಗೆ ಕೈ ಕೊಟ್ಟೋಗ್ತೀಯೇನು? ಇನ್ನೊಂದ್ಸರ್ತಿ ಸಿಕ್ಕಿದ್ರೆ ಕೊಲೆಗೆ ಹೋಗ್ತೀಯ ಅಂದಿದ್ದೆ ತಾನೇ. ಬಿಡಲ್ಲ ಕಣೋ ನಿನ್ನ, ಬಿಡಲ್ಲ. ಸುಮ್ಮನೆ ರಾಮ, ತೊನ್ನೆ ಕೊಟ್ಟವ್ರೆ ಅಂತ ನಾಯಿ ಗುಡಿ ಗುಡಿ ಬಿಡ. ಅವನಿಗೆ ಸಪೋರ್ಟ್ ಮಾಡ್ಕೊ ಮಾತಾಡ್ತೀಯ? ನಿನ್ನ ಬಿಡಲ್ಲ ಕಣೋ. ನನಗೆ ಮೋಸ ಮಾಡ್ತೀಯ, ನನಗೆ ಮೋಸ ಮಾಡ್ತೀಯ, ನನಗೆ ಮೋಸ ಮಾಡ್ತೀಯ. ಹುಡುಗಿ ಲೈಫ್ ನ ಹಾಳು ಮಾಡ್ತೀನೋ? ನನ್ನ ಲೈಫ್ ಹಾಳು ಮಾಡೋದು ಅಂದ್ರೆ ಇವಳ ಲೈಫ್ ಹಾಳು ಮಾಡಿದ್ದೀನೋ? ಬಿಡಲ್ಲ ಕಣೋ, ಬಿಡಲ್ಲ. ಏ ಮಂಜ, ಸಾರಿ ಕಣ. ಸಾರಿ ಕಣೆ ರಾಗಿ. ನಿಜವಾದ ಪ್ರೀತಿ ಯಾವತ್ತು ಸೋಲೋದು ಇಲ್ಲ, ಸಾಯೋದು ಇಲ್ಲ ಕಣ. ನಿಮ್ಮಂತ ಕಚಡ ಬುದ್ಧಿ ಇರೋರು ಯಾವತ್ತಿದು ನಿಜವಾದ ಪ್ರೀತಿ ಕಾಲ್ ಕೆಳಗೆ. ನಿನ್ನಂತ ಒಬ್ಬ ಇದ್ರೆ ಸಾಕು ಕಣೆ. ದೇಶ ಉದ್ಧಾರ ಆಗ್ಬಿಡುತ್ತೆ. ಹೋಗ್ಲಿ ನಾರಾಯಣ್ ಸರ್, ಹೆಂಗನ್ಸ್ತು ಸರ್ ಸ್ಕಿಟ್ಟು? ತುಂಬಾ ಒಳ್ಳೆ ಚಾಯ್ಸು ರಾಘವೇಂದ್ರ. ಇನ್ಯಾರೇ ನಿನ್ನ ಪಾತ್ರಕ್ಕೆ ಬಂದಿದ್ರು ಕೂಡ ಈ ಸ್ಕಿಟ್ಟು ಡಬ್ಬ ಆಗ್ಬಿಡೋದು. ಹಾಗಾಗಿ ತುಂಬ ಸುಂದರವಾದ ಪ್ರೇಮಿಯ ಪಾತ್ರ ನಿನಗೆ ಚೆನ್ನಾಗಿ ಹೊಂದ್ಕೊಳ್ತು ಈ ಸ್ಕಿಟ್ಟಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಕಾರ್ತಿಕ್, ಪ್ರತಿ ಸಲ ನೀನೊಂದು ಕ್ಯಾರೆಕ್ಟರ್ ಮಾಡೋವಾಗ ಏನೋ ಒಂದು ಮ್ಯಾನರಿಸಮು, ಏನೋ ಒಂದು ಬಾಡಿ ಲ್ಯಾಂಗ್ವೇಜು, ಏನೋ ಒಂದು ಶಬ್ದ, ಈಗ ಏನೋ ಒಂದು ವಿಶೇಷವಾಗಿ ಮಾಡ್ಕೋತೀಯ. ಇವತ್ತು ತುಂಬ ವಿಶೇಷವಾಗಿತ್ತು, ಬಟ್ ತುಂಬ ಚೆನ್ನಾಗಿ ಆ ಪಾತ್ರನ ಭಾಳ ಸೊಗಸಾಗಿ ಮಾಡಿದೆ ನೀನು. ತುಂಬ ಚೆನ್ನಾಗಿ ಮಾಡಿದೆ. ಒಟ್ಟಲ್ಲಿ ಅದ್ಭುತವಾದ 5 ಜನ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಶುಭವಾಗಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಮಚ್. ಸರ್. ಮೇಡಮ್, ಈ ಸ್ಕಿಟ್ಟಲ್ಲಿ ತುಂಬ ನಮಗೆ ಇಷ್ಟಪಟ್ಟಿದ್ದು ಅಥವಾ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ರಾಘವೇಂದ್ರ ಮಾತ್ರ. ಸೂಪರ್ ಕಣ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಹೇಳಿ, ನಾನು ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ನೀನು ತುಂಬ ಚೆನ್ನಾಗಿತ್ತು ರಾಘವೇಂದ್ರ. ಅದು ಬಿಟ್ಟರೆ ನಮ್ಮ ಡೈಲಾಗ್ ಮಂಜ ಆ್ಯಸ್ ಯೂಶುವಲ್. ಬಿಟ್ಟರೆ ನಮ್ಮ ಕಾರ್ತಿಕ್ ಎಂಟ್ರಿನಲ್ಲೇ ನೀನು ಒಂಥರ ತುಂಬ ಹೊಸದಾಗಿ ಏನೋ ಕಂಡೆ. ನಿನ್ನ ಹೇರ್ ಸ್ಟೈಲು, ನಿನ್ನ ಕಾಸ್ಟ್ಯೂಮು, ನಿನ್ನ ಆ್ಯಟಿಟ್ಯೂಡು, ಇಟ್ ವಾಸ್ ನೈಟ್. ಆ್ಯಂಡ್ ಅಗೈನ್ ಮೈ ಫೇವ್ರೆಟ್ ಜಗಪ್ಪ ಮೇಡಮ್, ಆ ಗೆಟಪ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ಯಾ. ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಜಗದೀಶ. ಒಟ್ಟಾರೆ ನೀವು ಎಂಟರ್ಟೈನ್ ಮಾಡಿದ್ರಿ. ಗುಡ್ ಲಕ್. ಸೊ ಪೃಥ್ವಿ ಅವರೇ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಸರ್ ಹೇಳಿದ್ರು ಎಲ್ಲ ಮೈನ್ಯೂಟ್ ಡೀಟೇಲ್ಸ್. ಎಲ್ಲರಿಗೂ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೀಧರ್ ಸರ್, ನಿಮಗೆ ಹೇಗನ್ಸ್ತು? ಇಟ್ ವಾಸ್ ವಂಡರ್ಫುಲ್ ಆ್ಯಂಡ್ ನನಗೆ ತುಂಬಾ ಖುಷಿ ಕೊಟ್ಟಂಥ ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಮಾಡಿದ್ದಾರೆ. ಐ ಹ್ಯಾವ್ ಟು ಅಡ್ಮಿಟ್ ದಟ್ ಅವರು ಹುಡುಗಿನೇ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿರಂಜನ್, ಹೇಳು. ದಿಲ್ಲಿ ರಾಜಕೀಯ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಈ ಹಳ್ಳಿ ರಾಜಕೀಯ ಇರತ್ ನೋಡು, ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಶೀತಲ್, ಏನಾಯ್ತಂತದ್ದು? ಇದನ್ನ ಕಣೋ. ನೋಡು, ಹಳ್ಳಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ನಮ್ ಹುಡುಗರು ಎಂತೆಂತ ಎಡವಟ್ ಮಾಡ್ಕೊಂಡಿದಾರೆ ಗೊತ್ತಾ? ಬಾ ಅದೇನು ಅಂತ ನೋಡ್ಕೊಂಡ್ ಬರೋಣ. ಲೆಟ್ಸ್ ವೆಲ್ಕಮ್ ಅರ್ಲಿ ಕಟ್ಟೆ ಅಂಡ್ ತಮಾಸ್ ಆನ್ ಸ್ಟೇಜ್. ಏನ್ ಕಳಪಣ, ಫುಲ್ ಡೆಕೋರೇಷನ್ ಜೋರಾಗೈತೆ. ಏನ್ ಸಮಾಚಾರ? ಎಲ್ಲಿ ಕೂರ್ತಾರ? ಇಲ್ಲಿ ಕೂರ್ತಾರ? ನಿಮ್ಮ ಅಟ್ಟಿತ ಕೂರ್ತಾರ? ಇಲ್ಲ ಕಣ, ನೀನ್ ಇಲ್ಲಿ ಹಂಗಾತ ಕೆಡಿ, ನೀನ್ ಎದಿ ಮೇಲೆ ಕೂರ್ತಾರೆ. ಮುಚ್ಕೊಂಡ್ ಕೆಲಸ ನೋಡಾಗಲೇ. ಅಲ್ಲ, ಹುಟ್ಟಾಗ್ಲಿಂದ ಕೆಲಸ ಮಾಡಿದ್ ನೋಡಿಲ್ಲ, ಈ ಪಾರ್ಟಿ ಕೆಲಸ ಮಾಡ್ತಾ ಇದೆಯಲ್ಲ. ಏನ್ ಪ್ರೋಗ್ರಾಮ್ ಹೇಳು? ಲೇ, ಕಾಣಲ್ವೇನೋ ಮಜಾ ಭಾರತ ಸಿಲ್ವರ್ ಜುಬ್ಲಿ. ಹೋಗ್ ಕೆಲಸ ನೋಡು. ಅಣ್ಣ, ಅದು ಏನಾ ಅದು ಏನ್ ಹೇಳಲೇ? ಆ ರಂಗಣ್ಣನ ಮಗಳು ಚೆನ್ನಿ ಬತ್ತವಳ. ಡಾಕ್ಟರ್ಗೆ ಚೆಕಪ್ ಚಿಂತೆ ಆದ್ರೆ ಕಾಂಪೌಂಡರ್ ಟಚ್ ಚಿಂತೆ ಅಂತೆ. ಕಾಂಪೌಂಡ್ರೆ ತಾನೇ ಟಚ್ ಮಾಡೋದು. ಮುಚ್ಕೊಂಡೆ ಕೆಲಸ ನೋಡು ಅಂದಿದ್ದು. ಚೇರ್ ಹಾಕು. ಬಾಬಾ, ಅಣ್ಣ ಅಣ್ಣ, ಇವನು ಯಾರಣ್ಣ? ಇವನು 6 ಅಡಿ ಘಟ ಮುಸ್ತನೇ ಇದ್ದಂಗ ಅವನೇ. ನಮ್ಮ ಅಪ್ಪಂಗ್ ನಾನು ಒಬ್ನೇ ಮಗ. ನಿಮ್ಮ ಅಪ್ಪಂಗ್ ಮಕ್ಕಳೇ ಇಲ್ವಲ್ಲ? ಮತ್ ನಾನೇಂಗ್ ಗುಡ್ದೆ? ದುರ್ಗಾವಂಗ್ ಉರುಳು ಸೇವೆ ಮಾಡಿ ನಿಂಬೆಹಣ್ಣು ಕಟ್ಟಿದ್ಮೇಲೆ ಅಲ್ವಾ ನೀನು ಉದ್ರಿದ್ದು?
ಬಿಟ್ರೆ ಜಾತಕನ ತೆಗಿತಾನೆ. ಮುಚ್ಕೊಂಡ ಕೆಲಸ ನೋಡೋಗ. ಬಂದ ನೋಡೋಣ. ಯಾರ್ ನಿಮ್ಮ ಹೆಸರು? ಜಗನ್ನಾಥಪ್ಪ ಅಂತ. ನಮಸ್ಕಾರ ಜಗನ್ನಾಥಪ್ಪ. ಮರ್ಯಾದೆ ಕೊಟ್ಟು ಮಾತಾಡು. ಇಲ್ಲೋಡು, ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಬಿಡು ಜಗ. ಒಳ್ಳೆ ಮರ್ಯಾದೆ. ಹೋಗೋ ಕಿತ್ತೋದಾನೆ. ಒಳ್ಳೆ ಮರ್ಯಾದೆ. ಹೋಗಲೇ. ಉಸ್ತುವಾರಿ ಯಾರ್ದಿದು? ನಮ್ ಕಾಳಪ್ಪಣ್ಣ ಬಹಳ ಕೆಲಸ ಮಾಡ್ತಾರ ಅವರು. ಸಖತ್ ಕೆಲ್ಸಗಾರ. ಇನ್ನು ಮಕ್ಕಳಾಗಿಲ್ಲ. ಹೌದೌದು, ಎಲ್ಲ ಕೆಲಸ ನಮ್ದೇ. ಏನ್ ಗ್ಲಾಮರು, ಏನ್ ಸ್ಟ್ರಕ್ಚರ್ ನಿಂದು. ಯಾರಿಗೂ ತೋರ್ಸ್ಬೇಡ. ತೆಗೆದು ಮಾಡಿಸ್ಕೊಡ್ತೀನಿ. ಟೈಮ್ ಎಷ್ಟಾಗಿದೆ, ಫಂಕ್ಷನ್ ಶುರು ಮಾಡಿಲ್ಲೇನು? ಇನ್ನೇನು ಸರ್, ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೇ ಬಿಡ್ತಾರೆ. ಬೆಳಿಗ್ಗೆ ಕೆಲಸ ಶುರು ಮಾಡಿಬಿಟ್ರ. ಚಳಿಗಾಲ ಅಲ್ವಾ, ಅದಕ್ಕೆ. ತಾಳೆಗೌಡ್ರು ಸೂರ್ಯಗೌಡ್ರು ಕಾಣ್ತಿಲ್ಲ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಯ್, ಚೇರ್ ಹಾಕೋ ಸಾಹೇಬ್ರಿಗೆ. ಬರೋ ಜಗ ಕುತ್ಕೋ. ಇರ್ಲಿ ಕುತ್ಕೊಳ್ಳ. ಕುತ್ಕ ಆಗಿದ್ದಾಗ್ತದ. ಕುತ್ಕೊಳ್ಳ, ನಾಟಕ ಬಿಡಲಿ. ನಿಮ್ಮ ಅಪ್ಪ ಅಮ್ಮ ಮಾನ ಮರ್ಯಾದೆ ಏನು ಹೇಳ್ಕೊಟ್ಟಿಲ್ಲ ನಿನಗೆ? ದೊಡ್ಡವ್ರು ಬಂದಿವಿ, ಒಂಚೂರು ಗೌರವ ಕೊಡೋದು ಕಲಿ. ನಿಮ್ಮ ಅಪ್ಪನ ಹೆಸರು? ಇಂಜಮ್ಮ ಮುಲ್ಲಕ್. ನಿಮ್ಮ ಅಪ್ಪ ಏನ್ ಕ್ರಿಕೆಟ್ ಆಡ್ತಾರ? ಕ್ರಿಕೆಟ್ ಆಡ್ತಾನ? ನಿನ್ನ ಹೆಸರೇನು ನಿಂದು? ಬಸೀರ. ನಿಮ್ಮ ಮನೆಯವ್ರ ಬಸ್ರಾ? ಅಲ್ಲ, ಪಕ್ಕದ ಮನೆಯವ್ರ ಬಸ್ರು. ಓ, ಅಂದ್ರೆ ಓ, ಏನ್ ಕಳಪ್ಪ? ಹೌದಾ? ಹೌದೌದು, ಕೂತ್ಕೊಳ್ಳಿ. ಎಲ್ಲಿ ಸೂರ್ಯಗೌಡ್ರು ಚಂದ್ರಗೌಡ್ರು ಏನ್ ಕಾಣ್ತಿಲ್ಲ? ಆವಾಗ್ಲೇ ಹೇಳಿಲ್ವಾ, ಅವ್ರಿಬ್ಬರ ಹೆಸರು ಹಂಗ್ ಕೂಡ ಹೇಳ್ಬೇಡಿ. ಅವ್ರೊಂಥರ ಹಾವು ಮುಂಗ್ಸಿ ಇದ್ದಂಗೆ. ಅವ್ರ ದ್ವೇಷ ಕಂಡ್ರೆ ದ್ವೇಷನೇ ನಾಚ್ಕೊಳ್ಳುತ್ತೆ. ಲೇ, ಆ ಕಿತ್ತೋದ್ ನನ್ನ ಮಕ್ಳ ಸ್ಟೋರಿ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾನ? ಅಯ್ಯ ನಿನ್ನ ಅವ್ರ ಕೈಲಿ ಏನಂದೆ? ನಮ್ ಗೌಡ್ರಿಗೆ ಏನಂದ ನೀನು? ಕಿತ್ತೋ ನನ್ನ ಮಕ್ಕಳ. ಅವ್ರಂದೆ ಊರಲ್ಲಿ ಒಂದು ಘನತೆ, ಗೌರವ, ಮಾನ ಮರ್ಯಾದೆ ಐತೆ. ಹೌದು. ಅವ್ರನ್ನ ನೀನು ಕಿತ್ತೋಗಿರೋ ನನ್ನ ಮಗ. ಜಗನ್ನಾಥ, ನಿಂತ್ಕೊಳ್ಳೋ. 6:15 ಅಡಿ ಇಟ್ಟಿದ್ರೆ ಸರ್. ನೀನ್ ಹಾಕೋಳ ಮರಯ್ಯ ನಿಂದು. ನಾಟಕದವ್ರೆ, ನೀವ್ ರೆಡಿನಾ? ಓ, ಬಟ್ಟೆ ಬಿಚ್ಚಿದೀನಿ. ನಾಟಕದ ಬಟ್ಟೆ ಹಾಕೊಂತಿದೀನಿ. ಸುಂದ್ರಂಗೆ ನೀನ್ ರೆಡಿನಾ? ಏನು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇಲ್ಲ. ಬ್ಯಾಟ್ರಿ ತರ್ತೀನಿ ಇರು. ಕಾಣ್ತು. ನಾಟಕ ಶುರು ಮಾಡ್ರ. ನಮೋ ಎಲ್ಲಿದೆ ನಿಲ್ಸಡಿ. ನಮ್ಗೇನ್ ಮಾನ ಮರಿದಿಲ್ಲ ಅನ್ಕೊಂಡ್ರಿ ಉಪಾಧ್ಯಕ್ಷ ಅಂದ್ರೆ? ಒಂದ್ ಸ್ವಾಗತ ಭಾಷಣ, ಒಂದ್ ಹಾಡು, ಒಂದ್ ಎಲ್ಲ ಇರ್ಬೇಕು. ನಿಮ್ಗೇನು ಹಾಡ್ಗೇನ್ ಏನ್ ಬೇಡ, ನಾಟಕ ಶುರು ಮಾಡ್ಬಿಡಿ. ನೀನ್ ಸುಮ್ನೆ ಕೂತ್ಕೊಳ್ಳ. ಈಗ ನಾಟಕ ಶುರು ಮಾಡದ? ಪ್ರಿಯ ಗ್ರಾಮಸ್ಥರೇ, ಯಾರದು? ನನ್ನ ಬಂಧುಗಳೇ, ತಿರ್ಗಾ ನೋಡವ್ನೆ. ಸುಮ್ನೆ ಇರಕ್ಕಾಗಲ್ಲ ನಿಮ್ಗೆ. ನನ್ನ ಸಹೋದರಿಯರೇ, ಅಪ್ಪಂಗ್ ಹುಟ್ಟಿದ್ದೇನೋ ಹೊಡೆದು ಬಿಡ್ತೀನಿ ನಾನೇ. ಕಾರಣ ಜೊತೆ ಮಾತಾಡ್ಬಿಟ್ರೆ ನೀವು. ನನ್ನ ಒಡ ಹುಟ್ಟಿದ ಸಹೋದರ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೇ. ಇದೇನ್ ನಾನು ಸಟ್ಕಾನೇನು? ಅಷ್ಟೇ ಇವಾಗ. ಇರ್ಲಿ ಬಿಡ, ಸುಮ್ನಿರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಮಾತಾಡ್ತಿದ್ದಲ್ಲ, ಬಾಯಲ್ಲಿ ಏನ್ ಮೈಕ್ ಇಕ್ಕೊಂಡಿದ್ಯಾ? ಒಂದ್ಸರಿ ಹೇಳ್ತೀನಿ ಅಷ್ಟೇ. ನಾನು 2ನೇ ಸಲ ಹೇಳತ್ತೀನಿ, ಮುಚ್ಕೊಂಡು ಸುಮ್ನೆ ನಿಂದ್ರು ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆ ಮೇಲೆ ಒಂದು ಅದ್ಭುತ ನಾಟಕ ಪ್ರದರ್ಶನಗೊಳ್ತೈತಿ. ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಹೊಡಿಯಲ್ವಾ? ಚೆನ್ನಾಗಿ ಚೆನ್ನಾಗಿ ಮರ್ಯಾದೆ ಕೊಡ್ತೀರಿ. ಮುಚ್ಕೊಂಡು ನಾಟಕ ಶುರು ಮಾಡಲ್ಲ. ಯಾವನವನು ಗಂಡು ತಗಿದ್ರೆ ಅದನ್ನಿಂದ ಮಾತಾಡ. ನಾನೇ ಕಣೋ. ನಾನೇ ಏನ್ ಮಾಡ್ತೀಯ? ಮೆಟ್ಟ ತಗೊಂಡು ಹೊಡಿತೀನಿ. ಮಕ್ಕ ಕೆತ್ತಂಗ್ ಹೊಡಿಬೇಕು ನೋಡ. ಅವ್ನು ಮೆಟ್ ಬೇಡ. ನಾನು ಹೊಡಿತೀನಿ ತಗೋ. ಇಲ್ಲ ಬೇಡ. ಮೆಟ್ಟ ಯಾಕ? ನಾಟಕ ಶುರು ಮಾಡಿ. ನೀವು ಶುರು ಮಾಡ್ರ. ಬಲ ಜಪ್ಪಲೆ ಲಾಟಾಣಾಗ, ಬಲ ಜಪ್ಪಲೆ ಬಲ ಜಪ್ಪಲೆ ಲಾಟಾಣಾಗ. ನೀನೇ ಮಾಡಿಬಿಡು ನಾಟಕ. ನಾವು ಹೋಗ್ತೀನಿ ಮನೆ. ಇಲ್ಲ ಸರ್, ನೀವೇ ಚೆನ್ನಾಗಿ ಮಾಡ್ತೀರಾ. ಮಾಡೋ, ಚಲೋ ಮಾಡಕತ್ತಿದ್ ಮಾಡು. ಮಾಡಿ ಸರ್ ನೀವು. ಎಲೇ ದಷ್ಟ ಪುಷ್ಟ ದುಷ್ಟ ನಿಕೃಷ್ಟ ಕನಿಷ್ಠ, ಎನ್ನ ಜೀವನದ ಸುಖವ ಕಸಿದ ಜೀವ ಸಖಿಯೇ. ಹಾಕಾಡ್ತೇನೆ. ಪಾಕಶಾಲೆಯಲ್ಲಿದ್ದರೂ ಸರಿ, ಗೋಶಾಲೆಯಲ್ಲಿ ಇನ್ನ ಶುರುಗೆ ಅಂದ್ಬಿಟ್ರೆ ನಾಟಕ ಯಾರು ನೋಡ್ತಾರೆ? ಅದಕ್ಕೆ ಲೇಡೀಸ್ ಪಾಠ. ಇನ್ನೊಂದು ಲೈನ್ ಡೈಲಾಗ್ ಐತಿ.
ಸಾಕು ಇನ್ನೊಂದು ಲೈನ್ ಡೈಲಾಗ್ ಐತಣ್ಣ ಹೇಳ್ಬಿಡ್ತೀನಿ ಕರ್ಸೋ ಜನ ಎದ್ದೋಗ್ತಾರೆ. ಬಾರಮ್ಮ ನೀನು ಈ ನನ್ನ ಮಗ ಹೊಡಿತಾವನೆ ನೇಮ್ ತಳಿ ಚಿನ್ನ ಕಮ್ಮಿರೆ ಏಮ್ ತಳಿ ತಾದಿ ನೇಮ್ ತಳಿ ತಾತ ಮಗಲ ಚಿನ್ನಿ ನೇಮ್ ತಳಿ ಚಿನ್ನ ಕಮ್ಮಿರೆ ಅಗ್ಗಾತ ಕುಣಿತೇ ಬಿಡು. ಆ ಹುಡುಗಿ ಬಂಗಾರದಂಗ್ ಕುಣಿತಾವಳೆ, ನಿನಗೇನ್ ರೋಗ? ಕುಣಿ ಚಿನ್ನಿ ನೇಮ್ ತಳಿ ಚಿನ್ನ ಕಮ್ಮಿರೆ ಏಮ್ ತಳಿ ತಾದಿ ಲೇಸು ಬೇಲಗಿಂದ ತಕ್ಕ ಎಲೈ ಸಕಾದಮ ಗಂಡಸೆಂಬ ಅಹಂಕಾರದ ಕೊಚ್ಚೆಯೊಳು ನಾಟಕ ನಿಲ್ಲಿಸ್ರಿ. ಯಾಕಯ್ಯ ನಮ್ಮೂರ್ ಗೌಡ್ರು ಬರ್ತಾವ್ರೆ. ಅವ್ರು ಬರಂಗ್ ಬರ್ಲಿ ನಾವು ನಾಟಕ ಮಾಡ್ತೀವಿ. ಹೌದಾ? ಯಾರೋ ನೀನು ನಾಟಕ ಶುರು ಮಾಡಕ್ ಹೇಳಿದ್ದು? ನೀನೇನಪ್ಪ? ನಾನಲ್ಲ ಕಣ, ಅವನು ಜಗನ್ನಾಥ. 6 ಡೇ ಇಟ್ಟಿದ್ದೆ ಕಣ ನೀನು. 6 ಡೇ ಇಟ್ಟಿದ್ಯಾ? 10 ಇಟ್ಟಿದ್ಯಾ ಕಣ ನೀನು? ಯಾರ ಮಗ ಹೇಳ್ದ ನಾಟಕ? ಅಲ್ಲಿ ನೋಡ್ರೋ ಬೆಂಕಿ, ಇಲ್ಲಿ ನೋಡ್ರೋ ಬಿರುಗಾಳಿ. ನಮ್ಮೂರ್ ಗೌಡ್ರು ಬಂದ್ರು. ಸೂರ್ಯಗೌಡ, ಚಂದ್ರಗೌಡ, ಈ ಸೂರ್ಯಗೌಡ ಯಾರು ಅಂತ 26 ಹಳ್ಳಿಲಿ ಯಾವ ಐಕ್ಳು ಬೇಕಾದ್ರೆ ಕೇಳು, ಈ ಸೂರ್ಯಗೌಡ ಯಾರು ಅಂತ ಹೇಳ್ತಾರೆ. ಚಂದ್ರಗೌಡ ಯಾರು ಅಂತ ಐಕ್ಳು ಒಂದಿರು ಕೇಳು ಹೇಳ್ತವೆ. ಕೇಳ್ದೆ ಏನಂದ್ರು? ನಿಂದೆಲ್ಲ ರಾತ್ರಿ ವ್ಯವಹಾರ. ಕರೆಕ್ಟ್ ಆಗಿ ಹೇಳೋರೆ, ನಂದೆಲ್ಲ ನೈಟೇ ಅವರ ಎಲ್ಲಾನು ತಣ್ಣಗಿರಂಗ್ ಮಾಡ್ತೀನಿ. ನೀನ್ ಬರೀ ತಣ್ಣಗಿರಂಗ್ ಮಾಡ್ತೀಯ, ನಾನು ಅವ್ರಿಗೆ ಬೆಳಕು ಕೊಟ್ಟು ಹೀಟ್ ಮಾಡ್ತೀನಿ. ನೀನ್ ಎಷ್ಟೇ ಹೀಟ್ ಮಾಡಿದ್ರು ನೈಟ್ ಹೊತ್ತು ತಂಪು ಮಾಡೋದು ನಾನೇ ಕೇಳಲ್ಲ. ಏನ್ ಕಾಟಿದ್ದೀನಿ ಇವಾಗಲ್ಲ. ಏನ್ಲ? ಕುತ್ಕೋ ಬನ್ನಿ ಬನ್ನಿ, ಕುತ್ಕೋ ಬನ್ನಿ. ಗೌಡ್ರು ಬಂದ್ರಲ್ಲ, ಶುರು ಮಾಡ್ಕೊಳ್ಳೋದ? ಬನ್ನಿ ಕೇಳು, ಶುರು ಮಾಡು. ಪ್ರಿಯ ಬಾಬಾರೇ, ಪ್ರಿಯ ಬಾಬಾರೇ. ನಾಟಕ ಮೊದ್ಲಿನ ಶುರು ಮಾಡು. ನಮೋ ನಮೋ. ನಾಟಕ ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಶುರು ಮಾಡಿ. ಪ್ರಿಯ ಬಾಬಾರಿ ಅರ್ಧ ದುಡ್ಡು ಕೊಟ್ಟಿ ಕರ್ಸಿರೋ ನಾನು. ನಾಟಕ ಮೊದ್ಲಿನ ಶುರು ಮಾಡಿ. ನಮೋ ನಮೋ. ಇನ್ನರ್ಧ ದುಡ್ಡೇನ ಆಕಾಶದಿಂದ ಉದುರು ಬಿತ್ತ, ಇನ್ನರ್ಧ ದುಡ್ಡು ಕೊಟ್ಟವ್ ನಾನು. ನಾಟಕ ಎಲ್ಲಿಂದ ನಿಂತಿತ್ತು ಅಲ್ಲಿಂದ ಶುರು ಮಾಡಿ. ಧೂಲ್ ನಾಯಕ ಇದ್ದಾನೆ, ಇಲ್ಲಿಂದ ಕಂಟಿನ್ಯೂ ಮಾಡಿ. ಎಲೈ ಸಕಾದಮ ಗಂಡಸೆ ಮೊದಲಿಂದ ಶುರು ಮಾಡಿ. ನನಗೆ ಈಗ ಮೊದಲಿಂದ ನೋಡ್ಬೇಕು, ಮೊದಲಿಂದ ನಾಟಕ ಶುರು ಮಾಡಿ. ಕಂಟಿನ್ಯೂ ಮಾಡು. ಶುರು ಮಾಡಿ. ನೀವಿಬ್ರು ಅಂತೀರಾ? ನೋಡಕತ್ತೀರ ಹಟ್ಕೆ ತಿಂತೀರಿ. ಕಲಾವಿದ್ರಲ್ಲಿ ಗಾಡಿ ತಾರ್ಕೊಂಡು ಆಕ್ಟಿಂಗ್ ಮಾಡಕತ್ತಾರ. ನಾಟಕ ಶುರು ಮಾಡಕ್ ಬಿಡಿ. ಈ ನನ್ನ ಮಗ ಹೇಳ್ದ ಅಂತ ನಾನು ಸುಮ್ಮನೆ ಇರ್ತೀನಿ. ಆ 3rd ಕ್ಲಾಸ್ ಹೇಳ್ದ ಅಂತ ನಾನು ಸುಮ್ಮನೆ ನನ್ನ ಮಗ ಹೇಳ್ದ ಅಂತ ನಾನು ಸುಮ್ನೆ ಇರ್ತೀನಿ. ಗೌಡ್ರೆ ಸುಮ್ನೆ ರೀ. ಜಗನ್ನಾಥ 6 ಡೇ ಇಟ್ಟಿದ್ದೆ ಕಣ ನೀನು. ಕೂತ್ಕೊಳ್ಳಿ, ಎಲ್ಲ ನಿನ್ನಿಂದಾನೆ. ಶುರು ಮಾಡ್ಕೊಳ್ಳಿ. ದಷ್ಟ ಪುಷ್ಟ ದುಷ್ಟ ನಿಕೃಷ್ಟ ಕನಿಷ್ಠ ಎನ್ನ ಜೀವನದ ಸುಖವ ಕಸಿದ ಜೀವ ಸಖಿಯೇ, ಪಾಕಶಾಲೆಯಲ್ಲಿದ್ದರೂ ಸರಿ, ಗೋಶಾಲೆಯಲ್ಲಿದ್ದರೂ ಸರಿ, ತತ್ಕ್ಷಣದಲ್ಲಿ ಒಂದು ಲೋಟ ಪಾನೀಯದೊಟ್ಟಿಗೆ ಜಗಲಿಯ ಕಡೆ ಮುಖ ಮಾಡು. ಇಲ್ಲದಿದ್ದರೆ ನಿನ್ನ ಮುಖಭಂಗ ಕಟ್ಟಿಟ್ಟ ಬುತ್ತಿ. ಎಲೈ ಸಕಾದಮ ಗಂಡಸೆಂಬ ಸಾಕಾದಾಡ್ತೀಯ ಕಡಿಮೆ ನೀನು. ಗೌಡ ಏನ್ ಕಂಠ ಸೂಪರ್ ಕಂಠ. ಅಹಂಕಾರದ ಕೊಚ್ಚೆಯಳು ಮುಳುಗಿ ತೋಚಿದ್ದ ಏನ್ ನಿನ್ ಸ್ವಂತ ಮೈ ಮಾಟ. ಸೈಜ್ ಎಷ್ಟು ಹೇಳು, ಡ್ರೆಸ್ ಕೊಡಿಸ್ತೀನಿ. ಗೌಡ
ಡ್ರೆಸ್ ಕೊಡ್ತಾನಂತೆ. ನಾನ್ ಸೀರೆ ಕೊಡ್ತೀನಿ ಅಂತ ಹೇಳು. ಗೌಡ್ರೆ ನಾಟಕ ಮುಗಿದ್ಮೇಲೆ ಬೇಕಾದ್ ಕೊಡ್ಸಿ. ಈಗ ನಾಟಕ ಮುಂದೋಲಿ ಮುಚ್ಕೊಂಡ್ ಕುಂಡ್ರಿ. ನಿನ್ನ ಮುಂದೆ ಮೊಣಕಾಲೂರಬೇಕೆ? ಮೊಣಕಾಲೂರುವ ಪದ್ಧತಿ ಎಂದೋ ಮರೆಯಾಯ್ತು. ಸೆರಗಿನಲ್ಲಿ ಸೆರಿಯಾಗಿ ಅಂಗಳ ಗುಡಿಸುತ್ತಿದ್ದ ಹೆಣ್ಣು ಮಂಗಳಕ್ಕೆ ನೆಗೆಯುವ ಕಾಲ ಬಂದಾಗಿದೆ. ಮಂಗ್ಲೆ ಹತ್ರ ಯಾಕೋದಿ ನೀನು? ಸೋಮನ ಹತ್ರನೋ ಗುರು ಹತ್ರನೋ ಹೋಗ್. ಮಂಗ್ಲೆ ಹತ್ರ ಬೇಕಾದ್ರೆ ಈ ಮೂಸಂಡಿ ನನ್ನ ಮಗ ಹೋಗ್ತಾನೆ. ನಾವು ಮಾತಾಡ್ತಿರೋದು ಗ್ರಹಗಳ ಬಗ್ಗೆ. ಗ್ರಹಗಳ ಹೇಳ್ಬೇಕು ತಾನೆ ಫಸ್ಟ್ಗೆ. ಮುಚ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಬರ್ಬೇಡ. ಆ ಬಲೆ ಎಂದು ಹಲೋ ತಿಳಿದು ಹಲೋ, ಅದೇ ಸೆರಗು ಹಿಂದೆಯಿಂದ ಬಾ. ಸೆರಗಿನಲ್ಲಿ ಸೆರಗಲ್ಲಿ ಬಾಳ ಹೊತ್ತಿರ್ಬೇಡ. ಈಗ್ಲೇ ಡಬಲ್ ಮೀನಿಂಗ್ ಅಂತ ಅವ್ರೆ. ಮುಂದಕ್ಕೆ ಹೋಗು. ಸೆರಗಿನಲ್ಲಿ ಸೆರಿಯಾಗಿ ಅಂಗಳಗೊಳಿಸುತ್ತಿದ್ದ ಹೆಣ್ಣು ಮಂಗಳಕ್ಕೆ ನೆಗೆಯುವ ಕಾಲ ಬಂದಾಗಿದೆ. ಅಬಲೆ ಎಂದು ತಿಳಿದು ನನ್ನ ಛಲವನ್ನು ಕೆಣಕಿದರೆ ನಿನ್ನ ಬಲವನ್ನು ಹುಡುಗಿಸುವ ಪರಿಯ ನಾ ಬಲ್ಲೆ. ಬಲ್ಲೆ 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 ನನ್ನ ಬಾಲೆ. ನಾನಿಲ್ಲಿದ್ದೀನಿ ನಿನ್ನ ಬಾಲೆ. ನೀನ್ ಯಾವಾಗ ಇಲ್ಲಿ ಬಂದ್ಲೆ? ಇಲ್ಲಿ ಬಲ್ಲೆ ಅಂದಾಗ್ಲೇ ಬಂದೆ. ಏನ್ ಕಾಣಿಸ್ತದ? ಏನ್ ಕಾಣಿಸ್ತದ್ಲ? ನನ್ನ ಹೆಂಡತಿ ನಿನ್ಗೆ ಹಂಗ ಏನಲ್ಲ? ನಾಟಕ ಅರ್ಧ ಮುಗ್ದೋಗಿದೆ. ತಲೆ ಯಾಕೆ ಇಡ್ಸ್ಕತಿ? ಈ ಚಂದ್ರಗೌಡ ಮೀಸೆ ಅಂದ್ರೆ ಬಹಳ ಮರ್ಯಾದೆ ಇದೆ. ಅಯ್ಯೋ ನಾನು ದೇವಿ. ಅಷ್ಟೇ ಸಾಕ? ಮಿಕ್ಕಿದ್ದು ನನ್ನ ಹೆಂಡತಿ ಮೊದ್ಲಿನ ನಾಟಕ ನೋಡ್ಬೇಕಂತೆ. ಮೊದ್ಲಿನ ನಾಟಕ ಶುರು ಮಾಡಿ. ನಿಲ್ಲಿಸ್ರ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ನ್ 3 ವರ್ಷದ ಮಗು ಬರುತ್ತೆ. ನಾಟಕ ಅರ್ಧ ಆಗಿದೆ, ಮೊದ್ಲಿಂದ ಶುರು ಮಾಡಿ ಅನ್ನತ್ತೆ. ಮತ್ತೆ ಮೊದ್ಲಿಂದ ಶುರು ಮಾಡ್ತೀರಾ? ನಾಟಕ ಎಲ್ಲಿಂದ ನಿಂತಿತ್ತು ಅಲ್ಲಿಂದ ಶುರು ಮಾಡಿ. ಇದೆಲ್ಲ ಅವನ ಮನೆಗೆ ತಕ್ಕಾಗಿದೆ ಸಿಚುವೇಶನ್. ಕಂಟಿನ್ಯೂ ಮಾಡಿ. ಗಂಡನ ಪ್ರತಿ ಮಾತಿಗೂ ಅಡ್ಡಗೂಟ ಬಿಡುವ ನೀನ್ ಆವ ಸತಿಯೇ. ಬಾಯ್. ರಾತ್ರಿ ಹೊತ್ತು ಪಾನ ಮತ್ತನಾಗಿ ರಾತ್ರಿ ಹೊತ್ತು ಯಾಕ್ಲ ಕುರ್ಕೊಂಡ? ನಾಟಕ ಡೈಲಾಗ್ ಮರ ಇದು. ನಾಟಕದಲ್ಲ ಹೇಳಬೇಕು ತಾನೆ. ರಾತ್ರಿ ಹೊತ್ತು ಪಾನ ಮತ್ತನಾಗಿ ಸತಿಯ ಕಷ್ಟ ಸುಖಗಳಿಗೆ ಕಿವಿಗೊಡದೆ ಕಂಡ ಬೇಲಿ ಆರುವ ನೀನಾವ ಗಂಡನು ಬಂಡ. ಸೇಮ್ ಡಿಟ್ಟು ನನ್ನ ಮಗನ ಮನೇಲಿ ನಡೆದು ಇದೇ ಕತೆ. ನಾಟಕ ಸೂಪರ್. ಕಂಟಿನ್ಯೂ ಮಾಡಿ. ಏನಂದೆ? ನೀನ್ ನೋಡಿ ಅಮ್ಮಿ, ನೀನ್ ನೋಡಿ. ಅವನ ಮನೇಲಿ ಅವ್ನು ನಡೀತ ಅವನಿಗೆ ಹಿಂಗೆ ಹೊಡೆಯೋದು. ಕಂಟಿನ್ಯೂ ಮಾಡಿ ಮೊದಲಿಂದ. ಹೆಣ್ಣೆಂಬುದನ್ನು ತಿಳಿಯದೆ ನನ್ನ ಮೇಲೆ ಕೈ ಮಾಡುವಷ್ಟು ಸೊಕ್ಕೆ ನಿನಗೆ ನಾಯಿ. ಹೆಂಡತಿ ಬಂದ್ ಕೂಡ್ಲೆ ಫಸ್ಟಿಂದ ಶುರು ಮಾಡಿ ಅಂತಾರಲ್ಲ ಈ ಗೌಡ. ಇಂಥವ್ರಿಗೆ ಓಟ್ ಹಾಕ್ಬೇಕಾ? ಬೇಕು. ಓಟ್ ಹಾಕ್ಬೇಡಿ. ನಮ್ ಗೌಡ್ರು ಇದಾರಲ್ಲ, ನಮ್ ಗೌಡ್ರು ಗುದ್ಲಿ ಗುರ್ತಿಗೆ ಓಟ್ ಗುದ್ದಿ. ಅವ್ರು ಗೆದ್ದ ಮೇಲೆ ಎಲ್ಲಾ ಮನೆಯಲ್ಲೂ ಗುದ್ಲಿ ಪೂಜೆ ಆಗೋದ್ ಗ್ಯಾರಂಟಿ. ಮಹಾಜನಗಳೇ, ದಯಮಾಡಿ ಅವ್ರ ಮಾತು ಕೇಳಬೇಡಿ. ಅವ್ರಿಬ್ರು ನೋಡ್ಲಾಕ ಸಣ್ಣ ಗೊತ್ತೈತೆ ದೊಡ್ಡ ದೊಗಾಲ್ಕೋರ್ರು ಅಂತ. ದಯಮಾಡಿ ನನ್ಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಿ ನನ್ನ ಚಾರ್ಜರ್ನ ಗೆಲ್ಸ್ಬೇಕು. ದಯಮಾಡಿ ನನ್ನ ಬ್ಯಾಟ್ರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿದರೆ ನಿಮ್ಮ ಮನೆಯಲ್ಲೂ ಬೆಳಗಿಸ್ತೀನಿ. ಇವನ ಹತ್ರ ದೊಡ್ಡ ಬ್ಯಾಟ್ರಿ, ಇವನೆಲ್ಲ ಬೆಳಗಿಸ್ಬಿಡ್ತಾನೆ. ಹೊಟ್ಟಿಗೆ ಅನ್ನ ತಿನ್ನಲ್ವಾ ನೀವು? ಇದು ಸ್ಟೇಜ್ ಫಂಕ್ಷನ್. ಈ ತರ ಗಲಾಟೆ ಮಾಡಬಾರ್ದು. ಕಲಾವಿದರಿಗೆ ಗಂಟು ಹರ್ಕೊಂಡು ಆಕ್ಟಿಂಗ್ ಮಾಡ್ತಾ ಇದಾರೆ. ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು. ನಾಟಕ ಶುರು ಮಾಡಕ್ ಬಿಡಿ. ಆಯ್ತು. ಈ ನನ್ನ ಮಗ ಹೇಳ್ದಂತ ಸುಮ್ಮನೆ ಆಗ್ತಿದ್ದೀನಿ ನಾನು. ಈ ಕೂಳಾಟಿ ಹೇಳ್ದ ನಾನು ಸುಮ್ಮನೆ ಆಗ್ತಾ ಇದ್ದೀನಿ. ಈ 3 ಅಡಿ ನನ್ನ ಮಗ ಹೇಳ್ದಂತ ಸುಮ್ಮನಿದ್ದೀನಿ ನಾನು. ಗೌಡ್ರೆ ನೀವು ಹೋಗ್ರಿ ಗೌಡ್ರೆ. ಕೂತ್ಕೊಳ್ಳಿ ನೀವು. ಜಗನ್ನಾಥ ಏನ್ ಐಟು ಸರ್ ನಿಮ್ದು? ಬಿಡಿ. ನಾಟಕ ಕಂಟಿನ್ಯೂ ಮಾಡಿ. ಹೆಣ್ಣೆಂಬುದನ್ನು ತಿಳಿಯದೆ ಸೂಪರ್ ನಾಟಕ. ಏನ್ ಚೆನ್ನಾಗ್ ಮಾಡ್ತೀಯಮ್ಮ ನೀನು. ನೋಡಕ್ ಬಹಳ ಸೂಪರ್ ಆಗಿದೆ. ಅವನ್ಗೆ ಹಾಕದ ಅಂತಿದ್ದೆ, ಚೆನ್ನಾಗ್ ಮಾಡ್ಲಿಲ್ಲ. ನಿನಗೆ ಎಷ್ಟು ಪೌರುಷವಿರಬೇಕಾದ್ರೆ ಸಾಕಾತ್ ಬಿಡ. ಕೊಡ್ರಿ ದುಡ್ಡು ತಗೊಳಮ್ಮ. ಎಷ್ಟು ಕೊಟ್ಟವನ? 500? ನಾನು 1000ನೇ ಕೊಡ್ತೀನಿ ಬಿಡು. ಎಲ್ರು ಅವಳಿಗೆ ಹಾಕಿ, ನನ್ಗೆ ಯಾರು ಹಾಕ್ಬೇಡಿ. ನಿನಗೆ ಮೆಟ್ಟಾಗ ಹಾಕ್ಬೇಕು.
ಹೆಣ್ಣೆಂಬುದು ಅವನು ಎಷ್ಟಾಗ್ತ ನಾನು 2,000 ಹಾಕ್ತೀನಿ. ನೀ ಕಂಟಿನ್ಯೂ ಮಾಡು. ಹೆಣ್ಣೆಂಬುದನ್ನು ತಿಳಿಯದೆ ನನ್ನ ಮೇಲೆ ಸೂಪರ್ ನೀನು ಸಾಕಾತ್ ಬಿಡು ನೀನು ತಗ ಅವ್ನು 2,000 ಹಾಕಿರೇನು ನಾನು 3,000 ಹಾಕ್ತೀನಿ. ಎಕ್ಸ್ಟ್ರಾಡಿನರಿ ನೀನು. ಕೈ ಮಾಡುವಷ್ಟು ಸೂಪರ್ 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 ಎಕ್ಸ್ಟ್ರಾಡಿನರಿ. 4,000. ನಾಯಿ ಮುಚ್ಚು ಬಾ. ಬಾಬಾ ಏನ್ ನಾಯಿ ಸಾಕತ್ತೆ ಆಕ್ಟಿಂಗ್ ಮಾಡ್ತೀಯಮ್ಮ ನೀನು. ಭಾಳ ಆಕ್ಟಿಂಗ್ ನಿಂದು. ಸುಮ್ಮನೆ ಇಲ್ವಲ್ಲ ಖಾಲಿ ಆಗೋಯ್ತು. ಮತ್ತೆ ಹರ್ಕತ್ತಿದೆ. ನನ್ನ ಹತ್ರ ಇನ್ನೊಂದು 500 ರೂಪಾಯಿ ಇದೆ. ಚುಚ್ಚಕ್ ಹಾಕಿಲ್ಲ, ಚುಚ್ಚಕ್ ಪಿನ್ನ ಇಲ್ಲ, ಕೈಲೇ ಇಟ್ಕೊ. ನೋಡ್ರೆ ನರಿ ಬುದ್ಧಿಲಿ ನಮ್ಗೂಡ ಕಿತ್ತು ಅದ ನನ್ನ ಮಗ. ಅಂತ ನನ್ನ ಮಗ ಇಂತ ನನ್ನ ಮಗ. ಇಲ್ಲಿ ನೋಡಿಲಿ ದುಡ್ಡು ಐತ್ನಂತೆ ತಗೊಳ್ಬಿಡಿ. ಹಾಕು ಹಾಕು. ನಿಮ್ಮ ಗೌಡ ಯಾರ ತಲೆ ಹೊಡೆ ಸಂಪಾದನೆ ಮಾಡಿ ಹಾಕಪ್ಪ. ನಮ್ಮ ಮನೆ ವಿಷಯಕ್ಕೆ ಬರ್ಬೇಡ. ನೆಟ್ಟಿನಾರ ಗೌಡ ನಮ್ ಗೌಡ್ರು ಎಲೆಕ್ಷನ್ ಗೆದ್ರೆ ಮನೆಗೊಂದು ಟಿವಿ ಕೊಡಿಸ್ತೀವಿ. ನಾನು ಮನೆಗೊಂದೊಂದು ಉದ್ಯೋಗ ಕೊಡಿಸ್ತೀನಿ. ನಾನು ಊರ್ಗೊಂದೊಂದು ಬಿಸಿನೀರ್ ಕೆರೆ ಕೊಟ್ಟಿಸ್ತೀನಿ. ನಾನು ಆಸ್ಪತ್ರೆ ಕಟ್ಟಿಸ್ತೀನಿ. ನಾವಿನ್ನೇನ್ ಕೊಡ್ಸೋಣ ಗೌಡ್ರ? ಎಲ್ಲ ಏನ್ ಬೇಕು ಅವ್ರಿಗೆಲ್ಲ ಕೊಟ್ಬಿಡೋಣ. ಸೊಸೈಟಿ ಗಿಸೈಟಿ ಎಲ್ಲ ಮಾಡಿ. ನಾನ್ ಕುಡಿಯೋರ್ಗೆಲ್ಲ ಎಣ್ಣೆ ಬೀಡಿ ಸಿಗರೇಟ್ ಒನ್ಸು ಗುಡ್ಕ ಎಲ್ಲ ಸಪ್ಲೈ ಮಾಡ್ತೀನಿ. ಎಲ್ಲ ಸಪ್ಲೈ ಮಾಡಿ ಹಾಳು ಮಾಡಿ ಬೆಂಕಿ ಇಟ್ಬಿಡು ಜನಗಳು. ನಿಮ್ ಗೌಡ ಗೆದ್ಬಿಟ್ಟನ ಬಿಟ್ಟು ನೋಡ್ಬಿಡ್ತೇನೆ ನೀನು. ನೀನ್ ನೋಡ್ಬಿಟ್ಟಿಲ್ಲ. ಗೆದ್ಬಿಡ್ತೇನೆ ನೀನು. ಏ ತಡೆಮ ಪೇಮೆಂಟ್ ಆಮೇಲೆ ಕೊಟ್ಟನು. ಏನ್ಲ ನೀನ್ ಗೆದ್ಬಿಡು ಅದೆಷ್ಟು ಗೆದ್ಬಿಟ್ಟು ನೋಡ್ತೀನಿ. ಅದೇ ನೋಡಿ ಈಗ ನಾನು ಅಯ್ಯೋ ಯಪ್ಪ. ಯಾಕೋ ಹಿಂಗ್ ಮಾಡ್ತಾವಳೆ? ಮೋಸ್ಟ್ಲಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಆಗಿರ್ಬೇಕು ಅನ್ಕೋತೀನಿ. ನೀನೇ ಹೋಗು. ನೀನ್ ಇದೇನ ಹೋಗಲ್ಲ. ಹೋಗು ಗೌಡ. ಕಲಾವಿದ್ರನ್ನ ಕರ್ಸಿ ಅವಮಾನ ಮಾಡ್ತೀರೇನೋ? ಕಲಾವಿದರಿಗೆ ಬೆಲೆನೇ ಇಲ್ವಾ? ಇನ್ಮೇಲೆ ಯಾವ ಕಲಾವಿದನಿಗೆ ಅವಮಾನ ಮಾಡಬಾರ್ದು. ಮಾಡಬಾರ್ದು. ಏನ್ ಗೌಡ್ರ ಕಾಳ ಇದು ಸಿಲ್ವರ್ ಜುಬ್ಳಿ. ಈ ಕಡೆ ಒಬ್ಬ ಗೌಡ, ಈ ಕಡೆ ಒಬ್ಬ ಗೌಡ. ಇರ್ಲಿ, ಇದಮ್ಮ ಸಿಲ್ವರ್ ಜುಬ್ಲಿ ಆಫ್ ಮಜಾ ಬರ್ತಾ. ಹೇಗಿದ್ದು ಸರ್? ತಲೆ ಕೆಟ್ಟೋಯ್ತು. ಪ್ರವೀಣ್ ಭಟ್ ಹೆಂಗ್ರಿ ಬರೆದ್ರ ಅವರು ತಲೆ ಕೆಟ್ಟೋಗಿಲ್ವ ಅವ್ರಿಗೆ? ತುಂಬಾ ಕಷ್ಟ ಅದು. ಒಂದೊಂದು ಆ ಟೈಮಿಂಗ್ಸ್ ಒಬ್ಬೊಬ್ರಿಗೂ ಎಷ್ಟು ಮಧ್ಯೆ ಅವನು ಅಲ್ಲಿ ಬರ್ತಾನೆ, ಇವನು ಇಲ್ಲಿ ಬರ್ತಾನೆ, ಅವನು ಹೊಡಿತಾನೆ, ಹೋದೆ ತಿಂತಾನೆ, ಮಧ್ಯದಲ್ಲಿ ಇವನು ಬೇರೆ. ಈ ಹೇಗೆ ಹೇಳ್ಕೊಟ್ರಿ ಇವ್ರಿಗೆಲ್ಲ ನೀವು? ಎಷ್ಟು ತಗೊಂಡ್ರಿ ಟೈಮು? 3 ದಿನದಲ್ಲಿ ಮಾಡಿದ್ದೆ. ನಿಜವಾಗ್ಲೂ ನಿಮ್ಮ ಶ್ರಮ ಸಾರ್ಥಕ ಆಯ್ತು. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ಕಷ್ಟ, ನಿಮ್ಮ ಇಬ್ಬರ ಶ್ರಮನೂ ಎದ್ದು ಕಾಣ್ತಾ ಇತ್ತು ಇದರಲ್ಲಿ. ಇನ್ನು 2ನೇ ಪಾತ್ರ ನಮ್ಮ ಮಿಷಿನ್ ಮಂಜ. ನಿನ್ನ ಹೆಸರೇನು ಇದರಲ್ಲಿ? ಬಶೀರ್ ಖಾನ್. ಸ್ವಲ್ಪ ಭಾಷೆ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದ್ದಿರೋದು. ಯಾಕೆಂದ್ರೆ ನಿನ್ನ ಟೈಮಿಂಗ್ಸೇ ಅದ್ಭುತ. ಏನ್ ನೀನು ಲಕ್ ಅಂತ ಎಂಟ್ರಿ ಕೊಡ್ತಾ ಇದ್ದೆ, ಹೊಡಿತಾ ಇದ್ದೆ, ಕಾಸು ಕೊಡ್ತಾ ಇದ್ದೆ, ಬೈತಾ ಇದ್ದೆ, ಬೈಸ್ಕೋತಾ ಇದ್ದೆ, ಎಲ್ಲ ಮಾಡ್ತಿದ್ದೆ ನೀನು. ಅದ್ಭುತವಾದ ಕ್ಯಾರೆಕ್ಟರ್ ನಿಂದು. ಒಂಚೂರು ಅದು ಮಾಡಿದ್ರೆ ಬಹಳ ಚೆನ್ನಾಗಿರೋದು. ಅದರ್ವೈಸ್ ಎಕ್ಸ್ಟ್ರಾಡಿನರಿ ಟೈಮಿಂಗ್ಸ್ ನಿಂದು, ಸೂಪರ್. ಅದರ್ವೈಸ್ ಸ್ಟೇಜ್ ಮೇಲೆ ಇದ್ದಂಥ ಪಾಟೀಲ್ ಅಂಡ್ ಮೇಘನ ಎಕ್ಸ್ಟ್ರಾಡಿನರಿ. ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಶ್ರುತಿ ಮೇಡಮ್, ನಿಮಗೆ ಹೇಗನ್ಸ್ತು? ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ. ಸಿಲ್ವರ್ ಜುಬ್ಲಿ ಅಂತ ಹಾಕಿದ್ರು, ಹಿಂದ್ಗಡೆ ಸ್ಟೇಜ್ಗಳು ಹಾಕಿದ್ರು, ಕಲಾವಿದರೆಲ್ಲ ಆಕ್ಟ್ ಮಾಡಕ್ ಬಂದ್ರು. ಯಾರು ನಾಟಕ ಮಾಡಿಸ್ತಾ ಇದಾರೆ ಅಂತ ಗೊತ್ತಾಗ್ಲಿಲ್ಲ. ಇವ್ರು ಯಾರು ನಾಟಕ ಮಾಡಕ್ ಬಂದವ್ರೇನು ಗೊತ್ತಿಲ್ಲ. ಅವ್ರು ಡ್ರೆಸ್ ಹಾಕೊಂಡ್ರಿಂದ ಅವ್ರು ನಾಟಕ ಮಾಡಕ್ ಬಂದವ್ರೇನು ಗೊತ್ತಾಯ್ತು. ಅವರಿಬ್ಬರು ಸುಮ್ಮನೆ ನಿಲ್ಸ್ಬಿಟ್ಟು ಇವರಿಬ್ಬರು ನಾಟಕನೇ ಜಾಸ್ತಿ ಆಗಿತ್ತು. ಅದ್ ಬಿಟ್ರೆ ಕಲಾವಿದರು ಎಲ್ಲರೂ ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ. ಅದ್ ಬಿಟ್ರೆ ಫಸ್ಟ್ ಟೈಮ್ ಯಶವಂತ್ ಮೆಂಟರ್ ನೀವು ಕಲಾವಿದರಾಗಿ ನೀವು ಆಕ್ಟ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಆ ಅವಕಾಶಕ್ಕೆ ಥ್ಯಾಂಕ್ಸ್. ಯಾರು ಅವಕಾಶ ಕೊಟ್ಟರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನಿಮ್ಮದಂತೂ ನಿಮ್ಮ ಪಲ್ಟಿ ಎಂಜಾಯ್ ಮಾಡಿದಷ್ಟು ಈ ಸ್ಕಿಟ್ಟಲ್ಲಿ ಇನ್ನೇನು ಎಂಜಾಯ್ ಮಾಡಿಲ್ಲ ರೀ ನಾನು. ಚೆನ್ನಾಗಿತ್ತು, ನಿಜವಾಗ್ಲೂ ನಗು ಬರ್ತಾ ಇತ್ತು. ನಿಮ್ಮ ಎಫರ್ಟ್ಗಳೆಲ್ಲ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಪೃಥ್ವಿ ಅವ್ರ ಪಲ್ಟಿ, ಆಮೇಲೆ ಅವರು ಹಾಡಲ್ಲ, ಅವ್ರ ನಗೋ ಸ್ಟೈಲು ತುಂಬಾ ಯುನೀಕ್ ಆಗಿತ್ತು. ಬಹಳ ಖುಷಿ ಆಯ್ತು. ದುಡ್ಡು ಕೊಟ್ಟು ಕಲೆ ಮತ್ತು ಕಲಾವಿದರನ್ನ ಕೊಂಡ್ಕೋಬಹುದು ಅನ್ನೋ ಒಂದು ಭಾವ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಸಿಟಿಲಲ್ಲೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಡೆಯುತ್ತೆ. ಅದಕ್ಕೊಂದು ಒಳ್ಳೆಯ
ಮೆಸೇಜ್ ಇರುವಂತಹ ಒಂದು ಸ್ಕಿಟ್ ಮಾಡಿದ್ರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಸೂಪರ್. ಸೂಪರ್, ಥ್ಯಾಂಕ್ ಯು. ಶ್ರೀಧರ್ ಸರ್, ತುಂಬ ಅದ್ಭುತವಾದ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ನಂಗೆ ಬಹಳ ಇಷ್ಟ ಆಯಿತು. ಪ್ರತಿಯೊಬ್ಬ ಕಲಾವಿದ್ರು ಅವರ ಒಂದು 100% ನಂಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟ್ನ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ದ ಮೆಂಟರ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ನಮ್ಮ RD ಅವರು ಪಲ್ಟಿ ಹೊಡೆಯೋದು ಭಾಳ ನಗಿಸೋವಂಥದ್ದು ತುಂಬ ಇಷ್ಟ ಆಯಿತು. ಧನ್ಯವಾದಗಳು. ಸೂಪರ್. ಥ್ಯಾಂಕ್ ಯು ಸರ್. ರಾಣಿ ಗುಂಡಮ್ಮ ದೇವಿಯವರ ಸ್ವಯಂವರಕ್ಕೆ ಹೋಗೋಣವೇ ಶೀತಲ? ಯಾರು ರಾಣಿ ಗುಂಡಮ್ಮ ಸ್ವಯಂವರ ಏನೇನು ಹೇಳ್ತಾ ಇದ್ಯಾ? ಏನ್ ಹಿಂಗ್ ಕೇಳ್ಬಿಟ್ಟೆ? ಬಾಬಾ ಆಕೆ ಪರಾಕ್ರಮ ಏನು, ಸೌಂದರ್ಯ ಏನು, ಅವಳ ಸ್ವಯಂವರ ಹೆಂಗೆ ನಡೀತಾ ಇದೆ ಗೊತ್ತಾ? ನಮ್ಮ ಹುಡುಗರು ಹೋಗಿದ್ದಾರೆ, ನಾವು ಹೋಗಿ ನೋಡ್ಕೊಂಡ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಜೋ ಕುಮಾರ್ ಸ್ವಾಮಿಗಳು ಆನ್ ಸ್ಟೇಜ್. ಕುಂಡರ ಗಂಡ ರಣಪ್ರಚಂಡ, ವೀರ ಶೂರ ರಣಧೀರ, ರಸಿಕರ ರಾಜನಾಗಿ ರಾಣಿಯರ ಜೊತೆ ಅಂತಃಪುರದಲ್ಲಿ ಪಾನಮತ್ತನಾಗಿ ಮೆರೆಯುತ್ತಿದ್ದ ನಾನು ಈ ರಾಜ್ಯದ ರಾಣಿ ಸಖತ್ತಾಗಿದ್ದಾಳ ಅಂತ ಯಾವನೋ ಮಾತು ಕೇಳ್ಕೊಂಡು ಬುದ್ಧಿ ಇಲ್ಲದೆ ಯುದ್ಧ ಸಾರಿದೆ. ಒಂದೇ ಏಟ್ಗೆ ಬಡ್ದು ಬಾಯಿಗೆ ಹಾಕೊಂಡು ಬೀದಿ ನಾಯಕ ಹೇಳ್ಕೊಂಡ್ ಬಂದು ಈ ರಾಜ್ಯಕ್ಕೆ ಮಂತ್ರಿನಾಗಿ ಮಾಡ್ಬಿಟ್ಲು ಸರ್. 6 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಮನೆಗೆ ಹೋದ ನನ್ನ ಹೆಂಡತಿ ಬದನೆಕಾಯಿ ಸೊಪ್ಪಿಲ್ಲ ಅಂತ ದನ ಬಡ್ದಂಗೆ ಬಿಡುತ್ತಾಳೆ. ಈ ಕಡೆ ಇವರು ಸ್ವಯಂವರ ಆಗ್ಲಿ ಮದುವೆ ಆಗ್ಲಿ ಬೋನಸ್ ಸೇರಿಸ್ಕೊಡ್ತೀನಿ ಅಂತಾರೆ. ಒಂದಲ್ಲ ಎರಡಲ್ಲ, ಇದು 135ನೇ ಸ್ವಯಂವರ ಸಾರ್. ಇದೇ ಕೊನೆ ಸ್ವಯಂವರ. ಈಗಲೂ ಕೊಟ್ಟಿಲ್ಲ ಅಂದ್ರೆ ಏನ ಮಾಡ್ದೆ? ಏನಾಗುತ್ತೆ, ಕೊಟ್ಟಾಗಿಸ್ಕೊಂತೀನಿ. ಇಷ್ಟೊತ್ತಿಗಾಗಲೇ ಸ್ವಯಂವರದ ಆಡಿಷನ್ಗೆ ಕಂಟೆಸ್ಟೆಂಟ್ಸ್ ಬರ್ಬೇಕಿತ್ತಲ್ಲ. ನಿಲ್ಸ, ಇನ್ನು ರಾಣಿನೇ ಬಂದಿಲ್ಲ, ಈ ರೇಂಜಿಗೆ ಬಿಲ್ಡಪ್. ಇನ್ ರಾಣಿ ಬಂದ್ರೆ ಏನಾಗುತ್ತೋ? ಅಷ್ಟು ಚೆನ್ನಾಗಿದ್ದಾಳ ನಿಮ್ ರಾಣಿ? ಮರ ನೋಡಿ ಫಲ ಗೆಸ್ ಮಾಡಬಾರ್ದು. ಏನ್ ನೋಡ್ತಿದ್ಯಾ? ಫಲ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೆ. ಸೈಡ್ ವಿಂಗ್ ಅಲ್ಲಿ ಬರುತ್ತೆ ನೋಡು. ನಮ್ಮ ಯುವರಾಣಿ ಬರೋರ್ಗೆ ಇಲ್ಲೇ ವೆಯ್ಟ್ ಮಾಡಿ. ನಿಮ್ಮ ನಾಮಧೇಯ? ಶ್ರೀ 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 ಬಸು ಮಜಾ ಭಾರತದ ಅರಸು. ನಿಮ್ಮ ನಾಮಧೇಯ? ಶ್ರೀ 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 ನಾಮಧೇಯ. ಇದೇ ನೀವೇ ಇಟ್ಕೊಂಡಿದ್ದ? ನಮಗ್ ನಾಮ ಹಾಕ್ತಾರೆ ಅಂತ ನಾವೇ ಕಟ್ಕೊಬಿಟ್ಟ. ಹಿರಿಯರ ತಾವು? ನಾವು ಪಾಳ್ಯಗಾರರು. ಬಾಳಿಲ್ಗಾರ ಹಾಕೋರ? ಬಾಳ ಬಿದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ಮೋಸ್ಟ್ಲಿ ಬೆಳೆ ತೆಗಿಯಕಿರ್ಬೇಕು ಬಾಳ್ ಭೂಮಿಲಿ. ನಾನು ಪಾಳ್ಯಗಾರ ಕಣ. ಪಾಳ್ಯಗಾರನ? ಮಂತ್ರಿ ಯುವರಾಣಿ, ನಾನು ಬರ್ತೀನಿ ಅನ್ಕೊಂಡಿದ್ರು, ಬರಲ್ಲ ಅನ್ಕೊಂಡಿದ್ರು. ನೀವು ಸಿಂಹಾಸನದಲ್ಲಿ ಇಡಿಸ್ತಿರೋ ಇಲ್ವೋ ಅನ್ಕೊಂಡಿದ್ವಿ. ಮಂತ್ರಿ, ಈ ಗುಂಡಮ್ಮ ದೇವಿಗೆ ಪಂಚ ಜಾಸ್ತಿ ಮಾತಾಡಿದ್ರೆ ಬ್ರೆಡ್ ಮಧ್ಯೆ ಇಟ್ಕೊಂಡು ತಿಂದು ಬಿಡ್ತೀನಿ. ಮುಟ್ಟಾಳ ಸಿಂಹಾಸನ ಅಲಾಡ್ತಾ ಇದೆ, ಚಕ್ಕ ಇಡು. ಅಪ್ಪಣೆ. ನಾನು ತಡೂತಿ ವಂಶದ ಯುವರಾಣಿ ಗುಂಡಮ್ಮ ದೇವಿ ರಾಜ್ಯ ವಿಸ್ತಾರ ಮಾಡೋ ಬರದಲ್ಲಿ ನಾನು ವಯಸ್ಸಿಗೆ ಬಂದಿರೋದನ್ನೇ ಮರ್ತು ಬಿಟ್ಟಿದ್ದೆ. ಈ ಬಟ್ಟೆಗೊಂದು ಹ್ಯಾಂಗರ್ ಬೇಡ್ವಾ? ಈ ಕುಕ್ಕರ್ಗೊಂದು ವಿಷಲ್ ಬೇಡ್ವಾ? ಈ ಬಳ್ಕೋ ಬಳ್ಳಿಗೆ ಆಸರೆ ಆಗಕ್ಕೆ ಒಂದು ಗಿಡ ಬೇಡ್ವಾ? ಗಿಡ ಅಲ್ಲ, ಮರ, ದೊಡ್ಡ ಆಲದ ಮರನೇ ಬೇಕು. ಅದೇ ಆಲದ ಮರ ಹುಡ್ಕಕ್ಕೋಸ್ಕರನೇ ಇವತ್ತು ಸ್ವಯಂವರ ಏರ್ಪಡಿಸಿರೋದು. ಕಂಟೆಸ್ಟೆಂಟ್ಸ್ ಎಲ್ಲ ರೆಡಿನಾ? ಬಂದಿದ್ದಾರೆ ಯುವರಾಣಿ. ತಮ್ಮ ಪರಿಚಯ? ನಮ್ಮ ಹೆಸರು ಜಗ್ಗಪ್ಪ, ದೊಡ್ಡ ಪಾಳ್ಯಗಾರ ಮೈಸೂರಲ್ಲಿ. ಒಬ್ರೇ ಬಂದಿದ್ದೀರಾ? ಮಕ್ಳಲ್ಲಿ ಆದ್ಮೇಲೆ ನಿನ್ ಮಗಳ ಸ್ವಯಂವರ ಕರ್ಕೊಬತ್ತೀನಿ. ಕ್ಯಾಂಡಿಡೇಟ್ ನಾನೇ ಕಣೋ. ಒಳ್ಳೆ ಡೇಟ್ ಬರಾಗಿರೋ ಕ್ಯಾಂಡಿಡೇಟ್ ಇದ್ದಂಗಿದ್ಯಾ. ಇವನ್ ಕ್ಯಾಂಡಿಡೇಟ್ ಅಂತೆ. ಮಂತ್ರಿ, ನಾನು ಈ ಬಳ್ಳಿಗೆ ಆಸರೆ ಆಗಕ್ಕೆ ಮರ ಬೇಕು ಅಂದ್ರೆ ಇದ್ಯಾವ್ದು ಮುದಿ ಮರ? ಹುಣ್ಸೆ ಮರಕ್ಕೆ ವಯಸ್ಸಾದ್ರೆ ಉಳಿ ಮುಪ್ಪ. ಹತ್ರ ಬರ್ಲ? ಯೋ ಮುದ್ಕ, ಯಾವ್ದಕ್ಕೂ ನಮ್ಮ ಯುವರಾಣಿನ ಏನೊಂದ್ಸತಿ ನೋಡಿ ಡಿಸಿಷನ್ ತಗೋ. ಅಯ್ಯೋ ಈ ಸ್ಕಿಟ್ಟು ಟೆಲಿಕಾಸ್ಟ್ ಆದದೋ ಇಲ್ವೋ ಅಂತ. ಓಕೆ, ಆನೆ ಮರಿ ನಾ ಕರ್ಕ ಬಂದಿಲ್ ಕೂರ್ಸಿದೆ ಇಲ್ಲ, ಸ್ಟೇಜ್ ಮೇಲೆ ಪ್ರಾಣಿನ ಕರ್ಕ ಬರಂಗಿಲ್ಲ. ಕೂತ್ಕೊಳ್ಳಿ. ಹೇಳಕ್ಕಾಗುತ್ತೋ? ಅದಕ್ಕೆ ತಾನೇ ಮದುವೆ ಆಯ್ತಾ ಇರೋದು. ತಮ್ಮ ಪರಿಚಯ? ನಾನು ಬಸು ಮಜಾ ಭಾರತದ ಅರಸು. ಅರಸ? ಒಳ್ಳೆ ರಸ ಹಿಂಡಿರೋ ಡ್ರೈ ಜಾಮೂನ್ ತರ ಇದೆಯಾ? ಈ ಡ್ರೈ ಜಾಮೂನ್ ಮದುವೆ ಆದ್ರೆ ಡೈರೆಕ್ಟ್ ಆಗಿ ಹನುಮನಿಗೆ ಹೋಗೋದು. 40,000 ಸೈನಿಕರು ನಾವು ಒಂದೇ ಏಟಲ್ಲಿ ಹೊಡೆದು ಉರುಳಿಸುವ ಭೂಪ. ಅದು ಯುದ್ಧ. ಇದು ಒಂಥರ ಯುದ್ಧನೇ. ಜೈಸಿಬ, ಧನ್ಯವಾದ. ಯೋ, ಎಲ್ಲಿಂದ ಬಂದಿದ್ದೀ ಹೇಳು? ಹನಿಮೂನಿಂದ. ಯಾಕೆ ಬಂದೆ? ಈ ರಾಣಿನ ಮದುವೆ ಮಾಡ್ಕೊಂಡು ಹನಿಮೂನ್ ಕರ್ಕೊಂಡು ಹೋಗಕ್ಕೆ. ಈಗ ತಾನೇ ಹನಿಮೂನಿಂದ ಬಂದೆ ಅಂದೆ. ಹೌದು, ನಾನು ಹುಟ್ಟಿ ಬೆಳೆದಿದ್ದಲ್ಲ ಹನಿ ಹನಿ ಹನಿಮೂನಲ್ಲಿ. ಮಾತ್
ಮಾತ್ಗೂ ಹನಿಮೂನ್ 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 ಅಂತದ ಯಾವ ರಾಜ್ಯದಿಂದ ಬಂದಿದ್ಯಾಳು? ಹನಿಮೂನ್ ಪಾಳ್ಯ ಹನಿಮೂನ್ ಪಾಳ್ಯದಲ್ಲಿ ದೊಡ್ಡ ಮರಳುಗಾಡಿನ ದೊಡ್ಡ ಹಿಮಾಲಯವೇ ಇದೆ. ಅಲ್ಲಿ ಜಾಸ್ತಿ ಬಿಸಿಲು ಅನ್ಸುತ್ತೆ. ಮೇಲ್ ತಂಪು ಕೆಳಗೆ ಹೀಟ್. ಅಂದ್ರೆ ಹಿಮಾಲಯ ಮೇಲೆ ಕೆಳಗೆ ಮರಳುಗಾಡು ಅಂತ ಹೇಳಿದೆ. ಸೂಪರ್ ಸೂಪರ್, ಮೇಲಿಟ್ಟು ಕೆಳಗ್ ತಂಪು, ಮೇಲಿಟ್ಟು ಕೆಳಗ್ ತಂಪು. ನಿನಗೇನ್ ಯೋಗ್ಯತೆ ಇದೆ ಅಂತ ನೀ ಸ್ವಯಂವರಕ್ಕೆ ಬಂದಿದೀಯಾ? ರಾಣೆ ನನ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಡ ನೀನು. ಮೊನ್ನೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇತ್ತಾ, ನಾನೆಲ್ಲ ಸ್ಟೇಜ್ ಪಕ್ಕ ಕುಡಿತಾ ಕೂತಿದ್ದೆ. ಅಲ್ಲಿ ಡ್ಯಾನ್ಸ್ ಮುಗೀತು, ಇಲ್ಲಿ ಪಾಟ್ಲು ಮುಗೀತು. ತಡೆಯಪ್ಪ ಒಂದು ಪಾಟ್ಲು ತರೋದು ಅಂತ ಹಂಗೆ ಸ್ಟೇಜ್ ಮೇಲೆ ಹಿಂಗ್ ಹೋದೆ ಅಷ್ಟೇ. ಕರೆದು ಫಸ್ಟ್ ಪ್ರೈಸ್ ಕೊಟ್ಬಿಡೋದ. ನೀ ಯಾವ ಪರ್ಫಾರ್ಮೆನ್ಸ್ ಮಾಡಿದೆ? ನಾನು ಎಣ್ಣೆ ತರನೆ ಅಂತ ಸ್ಟೇಜ್ ಮೇಲೆ ಇದನ್ನೇ ಡ್ಯಾನ್ಸ್ ಅನ್ಕೊಬಿಟ್ಟು. ಸೂಪರ್ ಸೂಪರ್ ಸೂಪರ್. ಕುಡಿತಾ ಇಲ್ವಾ ಆಲ್ಕೋಹಾಲ? ಯೋ ಅಲ್ಲ, ಈ ಸ್ವಯಂವರಕ್ಕೆ ಏನಕ್ಕೆ ಬಂದಿದ್ಯಾ? ಯಾಕೆ ಮದ್ವೆ ಆಗ್ತಿದ್ಯಾ ಅದು ಹೇಳು. ಒಬ್ಬ ನನಗೆ ಫಾರಿನ್ ಸ್ಕಾಚ್ ಕುಡಿಬೇಕು ಅಂತ ಬಹಳ ಆಸೆ. ನನಗೆ ಮಾಡುವ ನನ್ನ ಕೈಲಿ ತಗೊಳಕ್ ಆಗಲ್ಲ. ಅದಕ್ಕೆ ಈ ಅಮ್ಮನ ಮದುವೆ ಆಗಿ 1-2 ಲಕ್ಷ ದುಡ್ಡು ಇಸ್ಕೊಂಡು ಫಾರಿನ್ಗೆ ಹೋಗ್ಬಿಟ್ಟು ಬೀಚಲ್ಲಿ ಚಡ್ಡಿ ಹಾಕೊಂಡು ಬನ್ನಿನ ಹಾಕೊಂಡು ಸಖತ್ತಾಗಿರೋರು ನೋಡ್ಕೊಂಡು ಹಂಗೆ ನಮ್ಮೂರ್ ಲೋಕಲ್ ಸರಾಯ ಕುಡಿತಾ ಇದ್ರ. ಅದು ಕುಡಿಯಕ್ಕೆ ಅಲ್ಲಿ ಗಂಟೆ ಹೋಗ್ಬೇಕಾ? 7 ಲಕ್ಷ ಇಸ್ಕ ಇಲ್ಲೇ ಕುಡಿಯಕ್ಕಾಗಲ್ವಾ? ಸೂಪರ್ ಬುದ್ಧ, ಸೂಪರ್. ಮುದುಕ, ತಾವ್ಯಾಕೆ ಮದುವೆ ಆಗ್ತಿರೋದು? ಕತ್ಲಾಗಿರೋ ನಮ್ ಬಾಳ್ಗೆ ಒಂದ್ ಮರ್ಕ್ಯೂರಿ ಲೈಟ್ ತಕ ಹೋಗೋವಂತ. ಹನಿಮೂನ್ ಅರಸರು ತಾವು. ನೋ ಕಮೆಂಟ್ಸ್. ವಾಸುಪಸಾತ್ರ ಎಲ್ಲೊಟ್ಟಿದೆ? ಭೂಕಂಪ ಆಗ್ತಿತ್ತಲ್ಲ ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಯಾವ ಭೂಕಂಪನೂ ಇಲ್ಲ, ಗಿಗಂಪೂ ಇಲ್ಲ. ಆ ಎಣ್ಣೆನೇ ಹರ್ಚಿದ್ದು. ಯುವರಾಣಿ, ಬರೀ ಕತೆ ಹೊಡಿತಾ ಇರ್ತೀಯೋ ಸ್ವಯಂವರ ಶುರು ಮಾಡ್ತೀಯೋ? ಅಪ್ಪಣೆ ಯುವರಾಣಿ. ಡಿಯರ್ ಕಂಟೆಸ್ಟೆಂಟ್ಸ್, ಈ ಸ್ವಯಂವರದಲ್ಲಿ 4 ಸುತ್ತಿರುತ್ತೆ. 4 ಸುತ್ತಿನಲ್ಲೂ ಗೆದ್ದವರಿಗೆ ಯುವರಾಣಿ, ಜೊತೆಗೆ ರಾಜ್ಯ. ಒಂದ್ಸಲ ಹೊಡಿತಾನ ಕಣ. ಈಗ ಮೊದಲನೇ ಸುತ್ತು. ಸೂಜಿ ಒಳಗಡೆ ಯಾರು ದಾರ ಪೋಣಿಸ್ತಾರೋ ಅವ್ರ ಹೃದಯ ಜೊತೆಗೆ ನನ್ನ ಹೃದಯನ ಪೋಣಿಸ್ಕೊಂಡ್ಬಿಡ್ತೀನಿ. ನನ್ ಹೃದಯದ ಜೊತೆಗೆ ಪೋಣಿಸ್ಕೊಬಿಡಿ. ಯೋ ಮೊದಲು ಈ ಸೂಜಿ ಜೊತೆಗೆ ದಾರ ಪೋಣಿಸು. ಕೊಡಯ ಇಲ್ಲ. ಎಷ್ಟು ಬಾಣ ಬಿಟ್ಟಿದ್ದೀರೋ? ಲೆಕ್ಕನೇ ಇಲ್ಲ. ಗುರಿ ಸಿಕ್ತಾ? ಸಿಕ್ಕಿಲ್ಲ. ಅದು ಸಿಗಲ್ಲ. ಯಾಕೆ? ಅಲ್ಲಿ ಸೂಜಿನೇ ಇಲ್ಲ. ಇಲ್ಲಿ ಯೋ ಇನ್ನೆರಡು ಸೂಜಿ ಇಲ್ಲೇ ಇದೆ. ಅನ್ಯಾಯ ಮೋಸ ತಗ ವಂಚನೆ ಕಳಲ್ಲ. ಏನಾಯ್ತು? ನಾನ್ ಕೊಟ್ಟಿರೋ ಸೂಜಿಲ್ ತೂತ ಇಲ್ಲ. ಉಲ್ಟಾ ಇಟ್ಕೊಂಡ್ರೆ ತೂತಲ್ಲಿ ಕಾಣುತ್ತೆ. ಕಳ್ಳ. ಹನಿಮೂನ್ ಅರಸರು ತಮ್ದೆಲ್ಲರಿಗೂ ಬಂತು. ನಾವು ಗೊತ್ತಲ್ಲ, ದೂರ ಇರೋ ಗುರಿಗೆ ಬಾಣ ಬಿಡ್ತೀವಿ, ಇನ್ನು ಹತ್ರ ಇರೋ ಸೂಜಿ ತೂತಿಗೆ ದಾರ ಸೇರ್ಸಲ್ವಾ? 2 ನಿಮಿಷ. ತಾವು ಕುಡುಕರಾಜರು. ಸ್ವಲ್ಪ ಲೈಟಾಗಿ ಕೈ ಶೇಕ್ ಆಗ್ತಾ ಇದೆ ಅಷ್ಟೇ. ಹಾಕ್ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ಹಾಕ್ಬಿಟ್ಟೆ ಗೆದ್ದೆ ಗೆದ್ದೆ. ಮೊದಲನೇ ಸುತ್ತಿನಲ್ಲಿ ಕುಡುಕರಾಜರು ಗೆದ್ದಿದ್ದಾರೆ. ಕುಡ್ದಿಲ್ವಾ ಆಲ್ಕೋಹಾಲ? ಐ ಲೈಕ್ ಇಟ್. ಮಗ್ರಪ್ಪ 2 ಲಕ್ಷ ಕೊಡಪ್ಪ. ಅಮಿಕಾ ನಿಂತ್ಕಪ್ಪ, ಇನ್ನ 3 ಸುತ್ತಿದೆ. ಈಗ 2ನೇ ಸುತ್ತು. ಪ್ರಶ್ನಾವಳಿ ಸುತ್ತು. ನಾನು ಕೆಲವು ಕ್ವೆಶನ್ಸ್ ಕೇಳ್ತೀನಿ, ನೀವೆಲ್ಲ ಅದಕ್ಕೆ ಆನ್ಸರ್ ಮಾಡ್ಬೇಕು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಿಡ್ತೀನಿ, ಹೊಂದಿಸಿ ಬರೆದು ಬಿಡ್ತೀನಿ. ನಾ ಗುಂಪಿಗೆ ಸೇರದ ಪದ. ಕ್ವೆಶನ್ ನಂಬರ್ 1. ಮದುವೆ ಆದ್ಮೇಲೆ ಗಂಡನೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನಲ್ಲ, ಯಾಕೆ? ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಸೂಟ್ ಕೇಸ್ ತಕ್ಕಂತ ಅವ್ರಿಗೆ ಓಡೋಯ್ತಿರಲ್ಲ, ಅದಕ್ಕೆ. ಭಲೋ ಭಲೋ. ಕ್ವೆಶನ್ ನಂಬರ್ 2. ಮದುವೆಲಿಗೆ ಹೆಣ್ಣು ನೋಡಕ್ಕೆ ಗಂಡೇ ಹೋಗ್ತಾನಲ್ಲ, ಯಾಕೆ? ಪ್ರಶ್ನೆ ಏನಮ್ ಕೇಳಿ. ಮದುವೆಲಿ ಹೆಣ್ಣು ನೋಡಕ್ಕೆ ಗಂಡೇ ಹೋಗ್ತಾನಲ್ಲ, ಯಾಕೆ? ಬಲಿ ಕೊಡಕ್ಕೆ ಕುರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ದೇವಸ್ಥಾನನೇ ಕುರಿ ಹತ್ರ ತಗೊಂಬರಲ್ಲ. ಕ್ವೆಶನ್ ನಂಬರ್ 3. ವಿಧಾನಸೌಧ ಎಲ್ಲಿದೆ? ಹೈಕೋರ್ಟ್ ಎದುರುಗಡೆ. ಹೈಕೋರ್ಟ್ ಎಲ್ಲಿದೆ? ವಿಧಾನಸೌಧ ಎದುರುಗಡೆ. ಅದೆರಡು ಎಲ್ಲಿದೆ? ಎದುರು ಭದ್ರ. ಅಯ್ಯೋ, ಎದುರು ಬದ್ರು ಎಲ್ಲಿದೆ? ಮತ್ತೆ ರೋಡ್ ಇದೆಯಲ್ಲ, ಅದು ಆ ಕಡೆ ಇದೆ, ಇದು ಈ ಕಡೆ ಇದೆ. ಅಯ್ಯೋ, ಅದೆರಡು ಬೆಂಗಳೂರಲ್ಲಿದೆ. ಅದೆಲ್ಲಿದೆ? ಈಗ ರಣೆ ಮೆರಿತಿಯಲ್ಲ, ನಿಂಗೊಂದು ಕ್ವಶನ್ ಕೇಳಲ್ಲ. ಹೆಸರಿಗೆ ಹೆಸರು ಅಂತ ಹೆಸರಿಟ್ಟವ್ರ ಹೆಸರು ಇನ್ನೂ ಹೆಸರುವಾಸಿಗೆ ಆಗದಿರುವಾಗ ಹೆಸರಿಗೆ ಹೆಸರು ಅಂತ ಯಾಕೆ ಹೆಸರು? ಟೆಲ್ ಮಿ ನೀನೇ ವಿನ್ನರ್.
ಹೊಡ್ರಿ ಚಪ್ಪಾಳೆ. ಎರಡನೇ ಸುತ್ತಿನಲ್ಲೂ ಕುಡುಕ ರಾಜರು ಗೆದ್ದಿದ್ದಾರೆ. ಮಗ್ರಪ್ಪ ಜಾಸ್ತಿ ಮಾತ್ಬೇಡ, 2 ಲಕ್ಷ ಕೊಡಪ್ಪ. ಅಮಿಕಾ ನಿಂತ್ಕಪ್ಪ, ಇನ್ನ 2 ಸುತ್ತಿದೆ. ಈಗ 3ನೇ ಸುತ್ತು. ನಮ್ಮ ಯುವರಾಣಿಯನ್ನ ಯಾರು ನಗಿಸುತ್ತಾರೋ ಅವರೇ ವಿಜಯಶಾಲಿಗಳು. ನಾವು ನಗಿಸ್ತೀವಿ. ಏನ್ ಮಾಡ್ಬೇಕು? ಗಾಳಿಪಟ ಹಾರಿಸ್ಬೇಕು. ಗಾಳಿಪಟ ಕೊಡಿ. ಇಲ್ದೇ ಇರೋ ಪಟ ಹಾರಿಸಿ ನನ್ನ ನಗ್ಸಿ. ನಮ್ಮ ಯುವರಾಣಿ ನಕ್ಕಳು ಈ ಸುತ್ತಿನಲ್ಲೂ ಕುಡುಕ ರಾಜರು ಗೆದ್ದಿದ್ದಾರೆ. ಹೊಡ್ದಿಲ್ವಾ ಆಲ್ಕೋಹಾಲ? ಮಗ್ರಪ್ಪ 2 ಲಕ್ಷ ಕೊಡಪ್ಪ. ಅಮಿಕಾ ನಿಂತ್ಕಪ್ಪ, ಇನ್ನ 1 ಸುತ್ತಿದೆ. ಈಗ 4ನೇ ಸುತ್ತು, ಕೊನೆಯ ಸುತ್ತು. ಯಾರು ಈ ಗದೆಯನ್ನ ಎತ್ತಿ ಭುಜದ ಮೇಲೆ ಇಟ್ಕೊಂತಾರೋ ಅವರೇ ವಿಜಯಶಾಲಿಗಳು. ಲಾ ಮಗ, ನಾ ಎತ್ತಿನ ಕಳ. ಬನ್ನಿ. ಗದೆ ಎತ್ಲ. ಮಗ ಪಡಿದೆ ತೆಗಿ. ಲಾ ಮಗ, ಲಾ ಬಲ ಇಲ್ಲಿ ನಡೆ ಹಿಡ್ಕೊಂಡ್ಬಿಡ್ತು. ಬಲ 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 ಬಲ. ಅಯ್ಯಯ್ಯೋ, ಅಯ್ಯಯ್ಯಪ್ಪ. ಮುದ್ಕಪ್ಪ ಮೋಸ್ಟ್ಲಿ ನಡ ವೀಕ್ ಇರ್ಬೇಕು. ಅದಕ್ಕೆ ಸ್ಟಿಕ್ ತಂದಿರೋದು. ಅರಸರು ತಾವು ಬನ್ನಿ. ಬಾಣ ಬಿಡ್ಲಾ? ಮೋಸ್ಟ್ಲಿ ಬಾಣ ಮುರಿದಿರ್ಬೇಕು. ನಿನಗೆ ಹೆಂಗ್ ಗೊತ್ತಾಯ್ತು? ಹೋಗಿ ಹೋಗಿ ಕುಡುಕ ರಾಜರು ಈಗ ತಮ್ಮ ಸರದಿ. ಬನ್ನಿ ಬನ್ನಿ. ಹೊಡ್ರಿ ಚಪ್ಪಾಳೆ. ಸಾಕ್ ಸಾಕ್, ಎತ್ತದ ಮೇಲೆ ಹೊಡೆಯೋದಿದ್ದೇ ಇದೆ. ಅದಾಕ್ಲ ಎತ್ತನೆ ನಾನು 3 ರೌಂಡ್ ಗೆದ್ದಿಲ್ವಾ? ರಾಣಿನೂ ಕೊಡಿ, ರಾಜ್ಯನೂ ಕೊಡಿ. ಮೊದ್ಲು ಸುತ್ತು ಗೆಲ್ಲಿ. ಹೊಡೆದಾದ್ರೆ ಮಕ ಪಂಗಡಿಸ್ಕೊಬಿಡ್ಬೇಕು. ಒಳ್ಳೆ ಮಂಗನ್ ಮಂತ್ರಿ ಇದ್ದಂಗಿದೆ. ಅವಳೊಬ್ಳು ರಾಣಿ ಅಂತ ಗತೆ ಗುಮ್ಮಿ ಮಂತ್ರಿ. ಪಶುಪಶಾಸ್ತ್ರ ಎಲ್ಗುಂಟಪ್ಪ? ಭೂಕ ಬಾಗ್ತಿದೆ ಅಲ್ಲ, ನಮ್ ರಾಜ್ಯಕ್ಕೆ ಹೋಗ್ತಿದ್ದೀನಿ. ಯಾವ ರೂಪಂಕನೂ ಇಲ್ಲ, ಏನೂ ಇಲ್ಲ. ಈ ಎಣ್ಣಾನೇ ಹರಿಸಿದ್ದು. ಏನ ಏನ್ ನೀನ್ ಹರಿಸ್ಬಿಟ್ರೆ ಎದ್ರಕೊಂಬಿಟ್ಟನ? ನೀನ್ ಹರಿಸ್ಬಿಟ್ರೆ ಎದ್ರಕೊಂಬಿಟ್ಟ? ಹೊಡೆದಿಲ್ಲ ಹೊಡಿಲ್ಲ ಹೊಡ್ಬಿಟ್ಟ. ನಿನಗ್ ತಾಕತ್ತಿದ್ರ, ನಿನ್ ಗಂಟೆ ಆದ್ರ, ನೀನ್ ನಿಮ್ಮ ಅಪ್ಪನ ಹೆಸರು ಗೊತ್ತಿದ್ರ ಕತೆ ಎತ್ತು ಹೊಡಿಲ್ಲ ಹೊಡಿಲ್ಲ ಹೊಡಿಲ್ಲ. ಹೊಡ್ರಿ ಚಪ್ಪಾಳೆ. ಹಲೋ ರಣ, ನೀನ್ ಎತ್ತು ಅಂದ್ರೆ ನಾನು ಎತ್ತಾಯ್ತು. ಕುಡಿತೇಲ್ವಾ ಆಲ್ಕೋಹಾಲ? ಪ್ರಿಯತಮ, ಹೃದಯ ಕೊಡುವೆಯಾ? ಹಿಡ್ಕಲ ಕರಿತಾವಳೆ. 2 ಲಕ್ಷ ಕೊಡುವೆಯಾ? ಪ್ರಿಯತಮ, ಪ್ರೀತಿ ಕೊಡುವೆಯಾ? 2 ಲಕ್ಷ ಕೊಡುವೆಯಾ? ಮಂತ್ರಿ, ಹಾರ ತರುವೆಯಾ? ಅಪ್ಪಣೆ. 2 ಲಕ್ಷ ಹಂಗೆ ತರುವೆಯಾ? ಪ್ರಿಯತಮ, ಹೃದಯ ಚಿಪ್ಪಿನಲ್ಲಿ ನನ್ನ ಬಚ್ಚಿಟ್ಟುಕೊಂಡು ಪ್ರೀತಿಸುವೆಯಾ? ನಿನ್ನೆ ಚಿಪ್ ಒಳಗೆ ಇಟ್ಕೊಳಕಾದ್ದು, ಟಿಪ್ಪರಲ್ಲಿ ಹಾಕೋಬೇಕು. ಕರ್ಲ ತಗೊಳ್ಳಿ. ಹಿಡ್ಗಾನೆ.
ನನ್ ಮನೆಗ್ ಬಂದ್ಬಿಡು ನಿನ್ ಜೊತೆ ಕರ್ಕೊಂಡು ಬಾ ಅಂದೆ ಥು, ರಾಣಿ ಅದ್ ಹೋಗ್ಲಿ ನಿನ್ಗಿರ ಆಸ್ತಿಲ್ ನನ್ಗೆಷ್ಟು ನಿನ್ಗೆಷ್ಟು ಆಸ್ತಿನ ಹೋದ ವರ್ಷ ಗವರ್ಮೆಂಟ್ ಅವರೆಲ್ಲ ವಶಪಡಿಸ್ಕೊಂಡ್ರಲ್ಲ. ಲೇ ಅದು ಹೋದ್ರು ಹೋಗ್ಲಿ ಎರ್ಬೋನೇನಾದ್ರೂ ನಿನ್ ಹೆಸರಲ್ಲಿ ಐತೆ ತಾನೆ. ನಿನ್ನೆ ತನಕ ಇತ್ತು, ಇವತ್ತೇ ಗವರ್ಮೆಂಟ್ ಅವ್ರು ವಶಪಡಿಸ್ಕೊಂಡ್ಬಿಟ್ರು. ಮತ್ ನಾವಿರೋದೆಲ್ಲಿ ನಿಮ್ಮನೇಲಿ ಪಾತ್ರ ಎಲ್ಲಿ ಹೋಗ್ತಾ ಇದ್ದಿಲ್ಲ. ರಾಜ್ಯನೇ ಇಲ್ವಲ್ಲ, ಇಲ್ಲಿದ್ದೇ ಮಾಡ್ಲಿ, ನಮ್ ರಾಜ್ಯಕ್ಕೆ ಹೋಗ್ತೀನಿ. ಹಂಗಾರೆ ನಾನು ಬರ್ತೀನಿ. ಗೊಬ್ಬರ ಸಿಪ್ಪೆ ಇಟ್ಕೊ, ಬಳಕೆಗೆ ಬರುತ್ತೆ. ಈ ಆಸ್ಥಾನದಲ್ಲಿ ಗುಂಡಮ್ಮನವರ ಆಳ್ವಿಕೆಯಲ್ಲಿ ನಡೆದಂತಹ ಈ ಒಂದು ಪ್ರಹಸನ ಯಾವ ರೀತಿ ಇತ್ತು ಎಂದು ಹೇಳುವಿರಿಯಾ ಗುರುಗಳೇ? ತಾವು ಅಲ್ಲೇ ಅಮರಿರುವಿರಿಯ? ಇಟ್ಕೊಳ್ಳು. ನಾನು ಅದಕ್ಕೆ ಹೇಳ್ದೆ ನಾನು ನಾರಾಯಣ್ ಹೇಳ್ದಕ್ಕೆ ಸರ್ಗೆ ನೀನ್ ಇಷ್ಟ ಆಗಲ್ಲ ಅವ್ರು ಅಂತ. ಸುಮ್ಮನ್ ಬೈತಾರೆ ಅಂತ ಹೇಳ್ದೆ, ಅದೇ. ನೀನೇ ಬಾಳೆಹಣ್ಣು ನೀನ್ ತಿನ್ಕೊಂಡ್ ಹೇಳಿದ್ದು. ಕೂತ್ಕೊ ಅಂದೆ, ಬಿಡು. ಪ್ರವೀಣ್ ಭಟ್ರು ತುಂಬ ಹೊಸ ಕಾನ್ಸೆಪ್ಟನ್ನು ಬರೆದಿದ್ದಾರೆ. ನವೀನ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎಕ್ಸ್ಪೆಷಲಿ ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಗೊಬ್ಬರಗಾಯ್. ಬಟ್ ಹೋಗ್ತಾ 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 ನೋಡಿದಾಗ ಟೋಟಲ್ ಸ್ಕಿಟ್ನ ಕ್ಯಾರಿ ಮಾಡಿದ್ದು ಸೌಮ್ಯ ಆ್ಯಂಡ್ ಗೊಬ್ಬರಗಾಯ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನವೀನ್ ಅವ್ರನ್ನೆಲ್ಲ ಭಾಳ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಿ, ತುಂಬ ಅದ್ಭುತವಾಗಿ ಮಾಡಿದ್ರು ಎಲ್ಲರೂ. ಸ್ಕಿಟ್ಟು ಸುಮಾರು ಅನ್ನೋಕ್ಕಿಂತಲೂ ಸೂಪರು ಅನ್ನೋಕ್ಕಿಂತಲೂ ಮನೋರಂಜನೆಗೆ ಏನು ಬೇಕು ಎಲ್ಲವನ್ನು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು ಈ ಸ್ವಯಂವರ? ಕಲಾವಿದರು ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ರಪ್ಪ. ಆದರೆ ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ಗೊಬ್ಬರಗಾಲ. ಕೆಲವ್ರು ಸಹ ಎಲ್ಲ ಆ್ಯಕ್ಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತೀವಿ ಇವ್ರು ಎಲ್ಲೋ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ನೀನು ಅದಷ್ಟು ಸರಳವಾಗಿ ಆ್ಯಕ್ಟ್ ಮಾಡ್ತಾ ಇದ್ದೆ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೆ. ನೀನು ತುಂಬ ಕ್ಲಾರಿಟಿಯಿಂದ ಒಬ್ಬ ಕುಡುಕನ ಥರ ಮಾತಾಡ್ತಾ ಇದೆಯಲ್ಲ, ದಟ್ ವಾಸ್ ರಿಯಲಿ ಗ್ರೇಟ್. ಟೋಟಲಿ ಸ್ಕಿಟ್ ತುಂಬ ಚೆನ್ನಾಗಿತ್ತು, ಎಂಟರ್ಟೈನ್ ಮಾಡಿದ್ರಿ. ವಿನೋದ್, ನೀ ಸೂಪರ್ ಕಣ. ಥ್ಯಾಂಕ್ ಯು ಮ್ಯಾಮ್. ಪೃಥ್ವಿ, ನಿಮಗೆ ಹೇಗೆ ಅನಿಸ್ತು? ಮಸ್ಕಿರಿ ಟೀಮ್ದು ಒಂದು ಸ್ಕಿಟ್ ಇತ್ತು, ಮಹಾರಾಜರದು. ಅದನ್ನು ಯೂಶ್ವಲಿ ತುಂಬ ಸರಿ 50-100 ಸರಿ ನೋಡಿದ್ದೀನಿ. ಆ ಒಂದು ಲಿಸ್ಟ್ಗೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಮತ್ತೆ ಪದೇ ಪದೇ ನೋಡ್ತೀನಿ. ಇಟ್ ವಾಸ್ ರಿಯಲಿ ನೈಸ್, ಥರೋಲಿ ಎಂಜಾಯ್ಡ್. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು. ಶ್ರೀಧರ್ ಸರ್ ಭಾಳ ಎಂಜಾಯ್ ಮಾಡ್ತಾ ಇದ್ರಿ. ನಿಜಕ್ಕೂ ಈ ಆ್ಯಕ್ಟ್ನ, ಈ ಸ್ಕಿಟ್ನ ನಾನು ಭಾಳ ಎಂಜಾಯ್ ಮಾಡಿದೆ. ಆ್ಯಂಡ್ ಇದೇ ರೀತಿ ಮುಂದುವರಿಲಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶುಭ. ಜೋಕುಮಾರ ಸ್ವಾಮಿಗಳೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈ 3 ಟೀಮ್ನಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಹೇಳಿ ತಿಳ್ಕೊಳ್ಳೋಣ. ಯಾರಿಗೆ ಹೋಗುತ್ತೆ ಕಿರೀಟ? 1, 2 ಗೊಬ್ಬರಗಾಲ ವಿನೋದ್. ಶ್ರೀಧರ್ ಸರ್, ಪೃಥ್ವಿ ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾದ ನಿರ್ದೇಶಕರಾದಂಥ ಗಿರೀಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಿಮಗೆ ಹೇಗೆ ಅನ್ನಿಸ್ತು ಈ ರಾಜರ ದರ್ಬಾರು? ನಿಮಗೆ ಹೇಗೆ ಅನ್ನಿಸ್ತು? ಆ ಜರ್ನಿ ಹೇಗೆ ಅನ್ನಿಸ್ತು? ಒಂದು ಅದ್ಭುತವಾದ ಸಿನಿಮಾ. ನಿರಂಜನ್ ಶೆಟ್ಟಿ ಹಾಗೇನೆ ಜಗದೀಶ್ ಅಂತ ಇನ್ನೊಬ್ರು, ಶರಣ್ ರಾಜ್, ಆಮೇಲೆ ಶಾಲಿನಿ ವದ್ನಿಕಟ್ ಇದರಲ್ಲಿ ಅಭಿನಯಿಸಿದ್ದಾರೆ. ಜನರ ಆಶೀರ್ವಾದ ಕೊಟ್ಟರೆ ಅರಮನೆ ಇಲ್ಲದ್ದು ಅರಮನೆ ಕಟ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಶುಭ. ನಮ್ಮ ಮಜಾ ಬರ್ತಾ ಹೇಗೆ ಅನ್ನಿಸ್ತು ಪೃಥ್ವಿ? ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಒಂದು ವರ್ಕ್ ಲೈಫಲ್ಲಿ ಏನೆಲ್ಲ ಪ್ರೆಷರ್ ಇದೆ ನೋಡಿದ ತಕ್ಷಣ ಮಾಯ ಆಗ್ಬಿಡುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಕಾರ್ಯ ಮಜಾ ಭಾರತ ಮಾಡ್ತಾ ಇದೆ. ಅದರ ಕಲಾವಿದರು ಆಗಿರಲಿ, ಅದರ ತಂತ್ರಜ್ಞರು, ಸರ್, ಮ್ಯಾಮ್ ಆ್ಯಂಡ್ ನಿರಂಜನ್ ಆ್ಯಂಡ್ ಮ್ಯಾಮ್, ಎವ್ರಿ ಒನ್, ನಿಮ್ಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀಧರ್ ಸರ್, ಸೊ ನಿಮಗೆ ಯಾವ ಥರ ಸ್ಪೆಷಲ್ ಸಿನಿಮಾ ಇದು ರಾಜರು? ಅರಮನೆ ಅಭಿಮಾನಿ ದೇವರುಗಳ ಒಂದು ಹೃದಯ ಸಿಂಹಾಸನ ಹುಡುಕೋ ಕೊರಟಿರೋ ಈ ರಾಜರು ತಂಡ ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಅಭಿಮಾನನ ಅಷ್ಟೇ ಕೋರ್ತಾ ಇದ್ದೀವಿ. ಧನ್ಯವಾದ ಪ್ರತಿಯೊಬ್ಬರಿಗೂ.
ಓಕೆ, ರಾಜರ ದರ್ಬಾರು ಜೋರಾಗಿ ಜಬರ್ದಸ್ತಾಗಿ ನಡೀಲಿ ಅಂತ ಹೇಳಿ ನಾವು ಕೂಡ ನಮ್ಮ ಮಜಾ ಭಾರತದ ತಂಡದಿಂದ ಹಾರೈಸ್ತೀವಿ. ಹಾಗೆ ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಂದಿನಂತೆ ಕಡೆನೆಲ್ಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾವಿನ ಹಣ್ಣಿಗೆ ಅಂತ ಕಲ್ಲು ಹೊಡೆದ್ರೆ ಜೇನುಗೂಡು ಬೀಳೋ ಚಾನ್ಸು ಜಾಸ್ತಿ ಇದೆ. ಸೊ ಲೈಫಲ್ಲಿ ಗುರಿ ಇಂಪಾರ್ಟೆಂಟು. ನೀವೆಲ್ಲಕ್ಕೆ ಕಲ್ಲು ಹೊಡಿತೀರ ಅಂತ ನೋಡ್ಕೊಂಡು ಕಲ್ಲು ಹೊಡೀರಿ. ಸದ್ಯಕ್ಕೆ ಊಟ ಇಂಪಾರ್ಟೆಂಟು. ಗುಡ್ ನೈಟ್. ಗುಡ್ ನೈಟ್ ಚಾಂದಿನಿ.